ಇವತ್ತು ನಂದೇ ಮಾತಾಜಿ ಕ್ಲಾಸ್. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಾಶಲಾಕಯ ಚಕ್ಷುರಾಂ मीलितं येन तस्मै श्री गुरुवे नमः। श्रीचैतन्यमनोभीष्टं स्थापितं येन भूतले स्वयं रूपा कदा मह्यं ददाति स्वपदान्तिकं। वन्देऽहं श्रीगुरु श्रीयुतापदकमलं श्रीगुरून् वैष्णवांश्च श्रीरूपं साग्रजातं सहगणा रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगणा ललिता श्रीविशाखान्वितंश्च। हे कृष्णा करुणा सिन्धु दीनबन्धु जगत्पते गोपेश गोपिकान्त राधाकान्त नमोऽस्तुते। तप्तकाञ्चन गौराङ्गी राधे वृन्दावनेश्वरी वृषभानुस्तुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धु भवेव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैता गदाधर श्रीवासादि गौरभक्तवृंद। हरे कृष्ण 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 हरे 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 राम 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 हरे हरे। नमः ओं विष्णुपादाय कृष्णप्रेष्ठाय भूतले श्रीमते जयपताक स्वामिन्निति नामिने नमस्ते नमो आचार्यपादाय निताय कृपाप्रदायिने गौरकथा धामधारा नगरग्रामतारिणे। नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन्निति नामिने नमस्ते सारस्वते देवे गौरवाणी प्रचारिणि निर्विशेष शून्यवादी पाश्चात्यदेशतारिणि। हरे कृष्ण हरे कृष्ಣ. ಈ ಅವಕಾಶ ಕೊಟ್ಟಿದ್ದ ನನ್ನ ಶಿಕ್ಷಾ ಗುರುಗಳಾದ ಮುರಾರಿ ಮಾಧವ ಪ್ರಭುಜಿಗೂ ಮತ್ತೆ ಎಲ್ಲಾ ವೈಷ್ಣವ ಭಕ್ತರಿಗೂ ತುಂಬಾ ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ. ಯಶೋಧ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಮಾತಾಜಿ ನಿಮ್ನ 1 ನಿಮಿಷ ಮಾತಾಜಿ. ಶ್ರವಣ ವಿಷಯ ಶ್ರೀಮದ್ ಭಾಗವತ ಸ್ಕಂದ 3 ಅಧ್ಯಾಯ 14 ಸಂಧ್ಯಾ ಸಮಯದಲ್ಲಿ ದ್ವಿತೀಯ ಗರ್ಭಧಾರಣೆ. ಪ್ರವಚನಕಾರರು ಶ್ರೀಮತಿ ಶ್ವೇತಾ ಮಾತಾಜಿಯವರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ, ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ನನ್ನ ಶಿಕ್ಷಾ ಗುರುಗಳಾದ ಮುರಾರಿ ಮಾಧವ ಪ್ರಭುಜಿಗೆ ಹಾಗೂ ಎಲ್ಲಾ ವೈಷ್ಣವ ಭಕ್ತರಿಗೂ ತುಂಬಾ ತುಂಬಾ ಧನ್ಯವಾದಗಳು ಮಾತಾಜಿ. ಏನಾದ್ರೂ ತಪ್ಪಾಗಿದ್ದಲ್ಲಿ ಕ್ಷಮೆ ಇರ್ಲಿ ಮಾತಾಜಿ. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ. ಹರಿ ಓಂ ತತ್ಸತ್. ಹರೇ ಕೃಷ್ಣ. ಅಧ್ಯಾಯ 14 ಸಂಧ್ಯಾ ಸಮಯದಲ್ಲಿ ದ್ವಿತೀಯ ಗರ್ಭಧಾರಣೆ. ಇದೇ ಹೇಳ್ತಾ ಇದೆ, ಸಂಧ್ಯಾ ಸಮಯದಲ್ಲಿ ನಾವ್ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದು ಇಲ್ಲೇ ತೋರಿಸ್ತಾ ಇದ್ದಾರೆ. ಸಂಧ್ಯಾ ಸಮಯದಲ್ಲಿ ದಿತಿ ಹೇಗೆ ಗರ್ಭ ಮಾಡ್ಕೊಂತಾಳೆ, ಆತರ ಇದು ನಾವು ಈ ಭಗವದ್ಗೀತೆ ಮುಖಾಂತರ ನಾವು ನಮ್ಮ ದಿನನಿತ್ಯದಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಏನ್ ಮಾಡ್ತಿಲ್ಲ ಅನ್ನೋದು ಇವಾಗ ನಮ್ಗೆ ಸ್ವಲ್ಪ ಜ್ಞಾನ ಬರ್ತಾ ಐತೆ. ಗುರುಗಳು ಹೇಳಿದ್ ಕೇಳ್ತಾ ಇರೋದ್ರಿಂದ, ಭಗವದ್ಗೀತೆ ಭಾಗವತಂ ಶ್ರವಣ ಮಾಡೋದ್ರಿಂದ ನಾವ್ ಯಾವ್ಯಾವ ಟೈಮಲ್ಲಿ ಏನೇನ್ ಮಾಡ್ಬೇಕು ಏನೇನ್ ಮಾಡ್ಬಾರ್ದು ಅನ್ನೋದು ತುಂಬಾ ಚೆನ್ನಾಗಿ ಕಲ್ತ್ಕೊಂತ ಬರ್ತಾ ಇದೀವಿ. ಕಲ್ತ್ಕೊಂಡಿದೀವಿ ಅಂತ ಅಷ್ಟು ಹೇಳಕ್ಕಾಗಲ್ಲ, ಕಲ್ತ್ಕೊಂತ ಬರ್ತಾ ಇದೀವಿ ಅಂತ ಆದ್ರೂ ಹೇಳ್ಬೋದು. ಮೊದ್ಲೆಲ್ಲ ನಾವು ಲೇಟಾಗೆ ಎದ್ದೊಳೋದು, ಲೇಟಾಗಿ ಮಲ್ಕೊಳ್ಳೋದು ಆತರ ಎಲ್ಲ ಮಾಡ್ತಾ ಇದ್ವಿ. ಇವಾಗ ಅದನ್ನ ಒಂದು ಹಂತಕ್ಕೆ ತಗೊಂಡ್ಬಂದಿದ್ವಿ. ಬೇಗ ಹೇಳ್ಬೇಕಪ್ಪ, ಗುರುಗಳು ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ ಇದೆ ಅನ್ನೋದು ಒಂದು ಕೃಷ್ಣನ್ ಸೇವೆ ಮಾಡ್ಬೇಕು ಅನ್ನೋದು. ಹಂಗಾಗಿ ನಾವು ಇವಾಗ ಬೇಗ ಮಲ್ಕೊಂತೀವಿ, ಬೇಗ ಹೇಳ್ತಿದೀವಿ. ಮತ್ತೆ ಯಾವ್ದನ್ನ ಜನಗಳ ಮಧ್ಯೆ ಬರಿಬಾರ್ದು. ಇವಾಗ ಆದಷ್ಟು ನಾವು ಭಕ್ತರ ಸಂಘದಲ್ಲೇ ಇರಕ್ ಇಷ್ಟಪಡ್ತಿದೀವಿ. ಬೇರೆ ಯಾವ ಭೌತಿಕ ವಿಚಾರದಲ್ಲಿ ಜಾಸ್ತಿ ತೊಡಗ್ತಾ ಇಲ್ಲ, ಆದಷ್ಟು ಕಡಿಮೆ ಮಾಡ್ಕೊಂಡ್ ಬರ್ತಾ ಇದೀವಿ. ಮತ್ತೆ ನಾವ್ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅದನ್ನೆಲ್ಲ ಕಲ್ತ್ಕೊಂಡ್ ಬಂದಿದ್ವಿ. ಆದಷ್ಟು ನಾವು ಸಾತ್ವಿಕ ಆಹಾರನೇ ತಗೋಬೇಕು ಅನ್ನೋದು. ಮೊದ್ಲು ತಮೋ ಗುಣದ ಆಹಾರನ ತಗೊಂತಿದ್ವಿ, ಇವಾಗ ಆದಷ್ಟು ಸ್ವಲ್ಪ ಮಟ್ಟಿಗೆ ಆದ್ರೂ ನಾವು ಸಾತ್ವಿಕ ಆಹಾರವನ್ನು ತಗೊಂಡ್ ತಿಂತಾ ಇದೀವಿ. ಅದು ನೈವೇದ್ಯ ಇಟ್ಟು ಭಗವಂತನ್ಗೆ ಆ ಪ್ರಸಾದವನ್ನು ಇವಾಗ ತಗೊಂತೀವಿ. ಮೊದ್ಲು ಏನು ಇಲ್ಲ, ನೈವೇದ್ಯ ಅನ್ನೋದೇ ಭಗವಂತನ್ ತೋರಿಸ್ತಾನೆ ಇರ್ಲಿಲ್ಲ. ಬರೇ ನಾವೇ ಮಾಡ್ಕೊಂಡು ನಾವೇ ತಿಂತಿದ್ವಿ, ಮುಖ ಕೂಡ ತೊಳಿತಿರ್ಲಿಲ್ಲ, ಹಂಗೆ ಅಡ್ಗೆ ಮಾಡ್ತಿದ್ವಿ. ಇವಾಗ ಒಂದು ಶುಚಿಯಿಂದ ಶ್ರದ್ಧೆಯಿಂದ ನಾವು ಭಗವಂತನ್ಗಾಗಿ ಮಾಡ್ತಿದೀವಿ ಅಪ್ಪ ಅನ್ನೋದೊಂದು ಪ್ರೀತಿಯಿಂದ ಮಾಡ್ತಾ ಇದೀವಿ. ಇದನ್ನೆಲ್ಲ ಕಲ್ತ್ಕೊಂಡ್ ಬಂದ್ವಿ. ಮತ್ತೆ
ಇವಾಗ ಸಾಧು ಸಂಘ, ದೇವಸ್ಥಾನಕ್ಕೆ ಹೋಗೋದು, ಮೊದ್ಲು ದೇವಸ್ಥಾನಕ್ಕೆ ಹೋಗೋದೆಲ್ಲ ಅತಿ ಕಡಿಮೆ ಇತ್ತು. ಇವಾಗ ಆದಷ್ಟು ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು, ಭಗವಂತ ಸೇವೆ ಮಾಡ್ಬೇಕು, ಭಕ್ತರ ಸಂಘ, ಇದೆಲ್ಲ ಭಗವದ್ಗೀತೆಯಿಂದ ಗುರುಗಳಿಂದ ಎಲ್ಲ ಕಲ್ತ್ಕೊಂಡ್ಬಂದ್ವಿ. ಇದು ಒಂದು ವಿಷಯನೇ. ಸಂಧ್ಯಾ ಸಮಯದಲ್ಲಿ ದ್ವಿತೀಯ ಗರ್ಭಧಾರಣೆ ನಾವ್ ಯಾವ ಟೈಮಲ್ಲಿ ನಾವು ಒಂದಾಗಿರ್ಬೇಕು ಗಂಡ ಹೆಂಡತಿ ಅನ್ನೋದು ಸಮೇತ ನೋಡ್ರಿ. ಇದು ಸಮೇತ ನಮ್ಗೆ ಭಾಗವತಮಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ನಾವು ಎಷ್ಟು ವಿಷಯಗಳು ತಿಳ್ಕೊಬಹುದು ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಇಲ್ಲಿ ಮೊನ್ನೆ ಬಗ್ಗೆ ಮಾತಾಜಿಯವರು ತುಂಬಾ ಚೆನ್ನಾಗಿ ಹೇಳಿದ್ರು. ಉಮಾ ಮಾತಾಜಿಯವರು ವರಹದೇವನ್ ಬಗ್ಗೆ ಕೇಳ್ತಾ ವಿದುರನ್ಗೆ ತುಂಬಾ ಕುತೂಹಲ ಆಗುತ್ತೆ. ಕುತೂಹಲದಿಂದ ತಿರ್ಗಾ ಮುಂದಕ್ಕೆ ಅದ್ರಿಂದ ಏನಾಗುತ್ತೆ ಏನು ಅನ್ನೋದು ಇಲ್ಲಿ ಮುಂದಿನ ಇದ್ರಲ್ಲಿ ಅಧ್ಯಾಯದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಇಲ್ಲಿ ಶುಕಮುನಿಗಳು ಹೇಳ್ತಾ ಇದ್ದಾರೆ, ಶ್ರೇಷ್ಠ ಮುನಿಗಳಾದ ಮೈತ್ರೇಯರಿಂದ ಭಗವಂತನ ವರಹಾವತಾರದ ಬಗ್ಗೆ ಕೇಳಿದ ನಂತರ ಇನ್ನು ಸಂಪೂರ್ಣ ತೃಪ್ತಿ ಪಡೆಯದ ವ್ರತನಿಷ್ಠನಾದ ವಿದುರನು ಭಗವಂತನ ದಿವ್ಯ ಚಟುವಟಿಕೆಗಳನ್ನು ಮತ್ತಷ್ಟು ನಿರೂಪಿಸಬೇಕೆಂದು ಕೈ ಮುಗಿದು ಪ್ರಾರ್ಥಿಸಿದನು. ಇಲ್ಲಿ ವರಹಾವತಾರ ಬಗ್ಗೆ ಕೇಳ್ತಾ ಇರ್ಬೇಕಾದ್ರೆ ಯಾರಿಗೆ? ವಿದುರನಿಗೆ ಇನ್ನೂ ಅವನ್ಗೆ ನಾನು ಇನ್ನು ಮತ್ತಷ್ಟು ಕೇಳ್ಬೇಕು, ಇನ್ನಷ್ಟು ಕೇಳ್ಬೇಕು ಅಂದ್ರೆ, ನಾವು ಭಗವಂತನ ಬಗ್ಗೆ ಕೇಳ್ಬೇಕು ಅಂದ್ರೆ ನಮ್ಗೆ ಎಷ್ಟು ಶ್ರದ್ಧೆ ಇರ್ಬೇಕು, ಉತ್ಸಾಹ ಇರ್ಬೇಕು. ಭಗವಂತ ಇಲ್ಲೇನಕ್ ಅವತಾರ ಮಾಡ್ದ, ಏನಕ್ ಬಂದ, ಇಲ್ಲಿ ಹಿರಣ್ಯಾಕ್ಷ ಏನಕ್ ಬರ್ತಾನೆ ಅನ್ನೋದೆಲ್ಲ ಅವನಿಗೆ ಕುತೂಹಲ ಬರುತ್ತೆ. ಹಂಗಾಗಿ ಭಗವಂತನ ಬಗ್ಗೆ ನಾನು ಇನ್ನೂ ತಿಳ್ಕೊಬೇಕು ಅನ್ನೋದು ಅವನು ಯಾರಿಂದ ಕೇಳ್ತಾ ಇರ್ತಾನೆ? ವಿದುರ ಶ್ರೇಷ್ಠ ಮುನಿಗಳಾದ್ರ ಮೈತ್ರೇಯರಿಂದ ಕೇಳ್ತಾ ಇರ್ತಾನೆ. ಅಂದ್ರೆ ಅವ್ರ ಗುರುಗಳಿಂದ ಅವನು ಶ್ರವಣ ಮಾಡ್ತಾ ಇರ್ತಾನೆ ವಿದುರ. ಅವಾಗ ಅವ್ನ್ ಕೈ ಮುಗಿದು ಕೇಳ್ಕೊಂತಾನೆ. ನೋಡ್ರಿ, ಭಗವಂತನ ಬಗ್ಗೆ ಕೇಳ್ಬೇಕು ಅಂದ್ರೆ ಅವ್ನ್ಗೆ ಎಷ್ಟು ಉತ್ಸಾಹ ಇರ್ಬೇಕು ವಿದುರನ್ಗೆ. ಹಂಗಂತ ಅವನು ಪ್ರಾರ್ಥನೆ ಮಾಡ್ಕೊಂತಾನೆ ಗುರುಗಳಿಗೆ, ದಯವಿಟ್ಟು ನನ್ನ ಮುಂದೆ ತಿಳಿಸ್ಕೊಡ್ರಿ ಭಗವಂತನ ಬಗ್ಗೆ ಇನ್ನೂ ಕೇಳ್ಬೇಕು ಅಂತ ವಿದುರ ಇಲ್ಲಿ ಹೇಳ್ತಾನೆ. ವಿದುರ ಹೇಳಿದನು, ಶ್ರೇಷ್ಠ ಮುನಿಗಳ ನಡುವೆ ಮುಖ್ಯರಾದ ಮುನಿವರ್ಯರೇ, ಅಂದ್ರೆ ಅಲ್ಲೆಲ್ಲ ಕುತ್ಕೊಂಡಿರ್ತಾರೆ, ಅದ್ರಲ್ಲಿ ನನ್ಗೆ ಮುಖ್ಯವಾದವರು ಅಂದ್ರೆ ಅವ್ರ ಗುರುಗಳು. ಮೂಲ ದಾನವನಾದ ಹಿರಣ್ಯಾಕ್ಷನು ಯಜ್ಞಗಳ ಅದೇ ರೂಪದ ದೇವೋತ್ತಮ ಪರಮ ಪುರುಷ ಅಂದ್ರೆ ವರಹಾವತಾರ ಪಡೆದಿರ್ತಾನಲ್ಲ, ಅದ್ರಿಂದ ಏನು ಘಾತನಾಗ್ತಾನೆ? ಇದು ನಾನು ಸ್ವಲ್ಪ ಇಂದಿನ ಅಧ್ಯಾಯದಲ್ಲಿ ತಿಳ್ಕೊಂಬಂದಿದ್ದೀನಿ, ಗುರು ಶಿಷ್ಯ ಪರಂಪರೆಯಿಂದ ತಿಳಿದಿದ್ದೀನಿ. ಏನಕ್ಕೆ ಅಲ್ಲಿ ವರಹಾವತಾರ ಅಂದ್ರೆ ಅಲ್ಲಿ ನೀರ್ನಲ್ಲಿ ಮುಳುಗೋಗಿರುತ್ತೆ ಭೂಮಿ ತಾಯಿ. ಅದನ್ನ ಹೆಂಗೆ ಭೂಮಿ ತಾಯಿನ ವರಹ ಮೇಲಕ್ಕೆ ಎತ್ಕೊಂಡ್ ಬಂದ ಅದನ್ನು ಕೇಳಿದೀನಿ. ಅದ್ರ ಮಧ್ಯದಲ್ಲಿ ಈ ದಾನವ ಹಿರಣ್ಯಾಕ್ಷ ಏನಕ್ ಬರ್ತಾನೆ ಅದನ್ನ ನನಗೆ ಕುತೂಹಲ ಆಗಿದೆ. ಇವರಿಬ್ರ ಮಧ್ಯೆ ಏನು ಅಂತ ದ್ವೇಷ ಇತ್ತು, ಇದನ್ನ ನನ್ಗೆ ಸಂಕ್ಷಿಪ್ತವಾಗಿ ಹೇಳು ಅಂತ ವಿದುರ ಅವರ ಮೈತ್ರೇಯ ಮುನಿಯನ್ನ ಕೇಳ್ಕಂತಾರೆ. ಅಂದ್ರೆ ಹಿಂದಿನ ಅಧ್ಯಾಯದಲ್ಲಿ ಸ್ವಲ್ಪ ಕೇಳಿರೋದ್ರಿಂದ ಅವ್ನಿಗೆ ಇನ್ನೂ ಕುತೂಹಲ. ನೋಡ್ರಿ, ಭಕ್ತರು ಅಂದ್ರೆ ಏನಿರ್ಬೇಕು, ಭಗವಂತನ ಬಗ್ಗೆನೇ ವಿಚಾರ ತಿಳ್ಕೊಬೇಕು. ಬೇರೆ ಭೌತಿಕ ಆಸೆಗಳನ್ನ ಅವರು ಯಾವ್ದು ಕೇಳದೇ ಇಲ್ಲ, ಭೌತಿಕ ಇದಕ್ಕಂತೂ ಹೋಗೋದೇ ಇಲ್ಲ. ಅವ್ರಿಗೇನು ಭಕ್ತರ ಬಗ್ಗೆ ಭಗವಂತನ ಬಗ್ಗೆ ತಿಳ್ಕೊಳ್ಳೋದೇ ಅವ್ರಿಗೆ ಉತ್ಸಾಹ ಇರುತ್ತೆ. ಅದೇ ರೀತಿ ಇಲ್ಲಿ ವಿದುರನ್ಗೆ ಉತ್ಸಾಹ ಇತ್ತು ಭಗವಂತನ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಬ್ರಾಹ್ಮಣರೇ, ಭಗವಂತನು ತನ್ನ ಲೀಲೆ ಎಂಬಂತೆ ಭೂಮಿಯನ್ನು ಎತ್ತುತ್ತಿರುವಾಗ ವರಹ ಹಾಗೂ ದೈತ್ಯರ ನಡುವೆ ಯುದ್ಧ ನಡೆಯಲು ಕಾರಣವೇನು? ಏನಕ್ಕೆ ಇವರಿಬ್ರು ಯುದ್ಧ ನಡೀತಾರೆ? ಆರಾಮಾಗಿ ವರಹ ಅದು ಮುಳುಗೋಗಿತ್ತು ಭೂಮಿ ತಾಯಿ, ಅದನ್ನ ಮೇಲಕ್ಕೆ ಎತ್ತು ತಂದ. ಇನ್ನೇನಿತ್ತು ಅವ್ರ ಇಬ್ಬರ ಮಧ್ಯೆ ಸಮಸ್ಯೆ ಅನ್ನೋದು ವಿದುರನ್ಗೆ ಪ್ರಶ್ನೆ ಬರುತ್ತೆ. ಇವಾಗ ನಾವೊಂದು ಅಧ್ಯಾಯ ಆದ್ಮೇಲೆ ಪ್ರಭುಜಿಗಳು ಒಂದೊಂದು ಶ್ಲೋಕ ಆದ್ಮೇಲೆ ಕೇಳ್ತಾನೆ ಇರ್ತಾರೆ, ನಿಮ್ಗೆ ಏನಾದ್ರು ಪ್ರಶ್ನೆ ಇದೆಯಾ ಕೇಳ್ರಿ, ಪ್ರಶ್ನೆ ಇದೆಯಾ ಕೇಳ್ರಿ ಅಂತ. ನಾವ್ಯಾರು ಉಸಿರೇ ಬಿಡೋದಿಲ್ಲ. ಆದ್ರೆ ಇಲ್ಲಿ ವಿದುರ ಅಂತ ಭಕ್ತ, ಶುದ್ಧ ಭಕ್ತ ಆಗಿರ್ತಾನೆ, ಅವನ್ಗೆ ಕುತೂಹಲ ಬಂದಿರುತ್ತೆ, ಏನಕ್ಕೆ ಇವ್ರಿಬ್ರ ಮಧ್ಯೆ ಯುದ್ಧ ನಡೆಯುತ್ತೆ ಅಂತ ಹೇಳ್ರಿ ಅಂತ. ಇಲ್ಲಿ ಮತ್ತೆ ಇನ್ನು ಹೇಳ್ತಾನೆ, ನನ್ನ ಮನಸ್ಸು ಅತೀವ ಕುತೂಹಲ ತಾಳಿದೆ. ಅಂದ್ರೆ ಅವನ್ಗೆ ಕುತೂಹಲ, ಭಗವಂತನ ಬಗ್ಗೆ ಕೇಳೋದು ಅನ್ನೋದ್ರ ಕುತೂಹಲ ಇದೆ. ಭಗವಂತನ ಆವಿರ್ಭಾವದ ನಿರೂಪಣೆ ಕೇಳಿ ನನ್ನ ಮನಸ್ಸು ತಣಿದಿಲ್ಲ, ಅಂದ್ರೆ ಅವನ್ಗಿನ್ನೂ ತೃಪ್ತಿ ಆಗಿಲ್ಲ. ಆದ್ದರಿಂದ ಶ್ರದ್ಧಾವಂತನಾದ ಈ ಭಕ್ತನಿಗೆ ದಯವಿಟ್ಟು ಆ ಬಗ್ಗೆ ಮತ್ತಷ್ಟು ಹೆಚ್ಚು ಹೇಳಿರಿ. ಹೇಳ್ತಾ ಇದ್ದಾನೆ, ನನ್ಗಿನ್ನೂ ತುಂಬಾ ಕೇಳ್ಬೇಕು ಭಗವಂತನ ಬಗ್ಗೆ. ಅಂದ್ರೆ ನಾವು ಭಗವಂತನ ಬಗ್ಗೆ ಕೇಳ್ಬೇಕಂದ್ರೆ ನಮ್ಮಲ್ಲಿ ಒಂದು ಶ್ರದ್ಧೆ ಇರ್ಬೇಕು. ಆ ಶ್ರದ್ಧೆ ಆ ವಿದುರನ್ಗೆ ಇದೆ. ಹಂಗಾಗಿ ಅವನು ಕುತೂಹಲಿಯಾಗಿದ್ದಾನೆ ಭಗವಂತನ ಬಗ್ಗೆ ಕೇಳೋದಕ್ಕೆ. ಇಲ್ಲಿ ಮತ್ತೆ ಮುಂದುವರಿಸಿ ಹೇಳ್ತಾರೆ, ಶ್ರೇಷ್ಠ ಮುನಿಗಳಾದರ ಮೈತ್ರೇಯರು ಹೇಳಿದರು, ಹೇ ಯೋಧನೆ. ಇಲ್ಲಿ ಮುನಿಗಳು ಹೇಳ್ತಾರೆ,
ಮೈತ್ರೇಯರ ಮುನಿಗಳು ಹೇಳ್ತಾರೆ, ಹೇ ಯೋಧನೆ, ನೀನು ಕೇಳಿದ ಪ್ರಶ್ನೆಯು ಭಕ್ತನಿಗೆ ಯೋಗ್ಯವಾದದ್ದು, ಏಕೆಂದರೆ ಅದು ದೇವೋತ್ತಮ ಪರಮಪುರುಷನ ಅವತಾರಕ್ಕೆ ಸಂಬಂಧಿಸಿದ್ದು. ಮರಣ ಹೊಂದುವ ಎಲ್ಲರಿಗೂ ಅವರ ಜನನ ಮರಣ ಸರಪಳಿಯಿಂದ ವಿಮೋಚನೆ ನೀಡಲು ಈತ ಮೂಲ ಕಾರಣನು. ಅಂದ್ರೆ ನಾವು ಯಾವಾಗ ನಾವು ಭಗವಂತನ ಬಗ್ಗೆ ಕೇಳೋದು, ಭಗವಂತನ ಬಗ್ಗೆ ಒಬ್ಬರಿಗೆ ಹೇಳೋದು, ಮತ್ತೆ ನಾವು ಹೆಂಗೆ ಭಕ್ತಿ ಸೇವೆ ಮಾಡ್ತಾ ಇರ್ತೀವೋ ಅವಾಗ ನಮ್ಗೆ ಒಂದು ಜನನ ಮರಣಗಳ ಇದ್ರಿಂದ ನಾವು ತಪ್ಪಿಸ್ಕೊಂತೀವಿ, ನಾವು ವಿಮೋಚನೆ ಹೊಂದುತ್ತೀವಿ, ಭಗವಂತನ ಧಾಮಕ್ಕೆ ಹೋಗ್ತೀವಿ. ಅಲ್ಲಿ ಇಲ್ಲಿ ನಾವು ಭಗವಂತನ ಬಗ್ಗೆ ಕೇಳ್ತಾ ಇದ್ರು, ಯಾವುದೇ ತಪ್ಪುಗಳನ್ನ ಮಾಡಿದ್ರೆ ಭಗವಂತನಿಗಾಗಿ ನಾವು ಸೇವೆ ಮಾಡ್ತಾ ಇದ್ರೆ ಅವನು ನಮ್ಮನ್ನ ಈ ಸರಪಳಿಯಿಂದ, ಎಲ್ಲಿ ನಮ್ಗೆ ಈ ಹುಟ್ಟು ಸಾವು ಇರುತ್ತೋ ಅದರಿಂದ ತಪ್ಪಿಸ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಭಾವಾರ್ಥದಲ್ಲಿ ಹೇಳಿದ್ದಾರೆ ಏನಂದ್ರೆ, ಈ ಕುರುಕ್ಷೇತ್ರ ಯುದ್ಧ ಭಗವಂತನಿಗಾಗಿಯೇ ಆಗಿದ್ದು. ಹಂಗಾಗಿ ಅಲ್ಲಿ ಯುದ್ಧ ಮಾಡ್ದವ್ರೆಲ್ಲನೂ ಭಗವಂತನ ಲೋಕಕ್ಕೆ ಹೋಗ್ತಾರೆ ಅಂತ ಅವ್ರಿಗೆ ಮೋಕ್ಷ ದೊರೆಯುತ್ತೆ ಅಂತಾನೆ ಇಲ್ಲಿ ಹೇಳ್ತಾ ಇದ್ದಾರೆ. ಹಂಗಾಗಿ ಭಗವಂತನ ಬಗ್ಗೆ ಕೇಳೋದು, ಹೇಳೋದು, ಅವನಂತೆ ನಡ್ಕೊಂಡಿರೋರ್ಗೆಲ್ಲ ಮೋಕ್ಷ ಖಂಡಿತ ಅಂತ ಇಲ್ಲಿ ಭೀಷ್ಮಾಚಾರ್ಯರೇ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಹೇಳ್ತಾರೆ ಮುನಿಗಳು, ಅಂದ್ರೆ ಇಲ್ಲಿ ಧ್ರುವ ಮಹಾರಾಜನ ಕತೆ ಬರುತ್ತೆ. ಅಂದ್ರೆ ಮುಂದಿನ ಅಧ್ಯಾಯದಲ್ಲಿ ಈ ಧ್ರುವ ಮಹಾರಾಜನ ಕತೆ ತುಂಬಾ ಚೆನ್ನಾಗಿ ವಿವರಣೆ ಆಗಿದೆ. ಇಲ್ಲಿ ಸುಮ್ನೆ ಸ್ವಲ್ಪ ಮಟ್ಟಿಗೆ ಹೇಳಿದ್ದಾರೆ. ಅಂದ್ರೆ ಏನಂತ ಹೇಳಿದ್ದಾರೆ, ಧ್ರುವ ಮಹಾರಾಜನು ಚಿಕ್ಕ ವಯಸ್ಸಿನಲ್ಲೇ ಅವನು ಅಂತ ತಪಶ್ಚರ್ಯ ಮಾಡಿ, ಅವನು ಚಿಕ್ಕ 5 ವರ್ಷದ ಬಾಲಕನಾಗಿದ್ದಾಗ್ಲೇ ಅವನು ಭಗವಂತನ ಒಲ್ಸ್ಕೊಂಡಿರ್ತಾನೆ. ಅಂದ್ರೆ ಅವನ ತಪಶ್ಚರ್ಯಕ್ಕೆ ಭಗವಂತನೇ ಮುಂದೆ ಬಂದು ಅವನ್ಗೆ ದರ್ಶನ ಕೊಟ್ಟಿರ್ತಾನೆ. ಅದು ಯಾರಿಂದ ಸಾಧ್ಯ? ಗುರುಗಳಿಂದ ಸಾಧ್ಯ. ಅವನು ಅಷ್ಟು ಗುರುಗಳು ಹೇಳಿದ್ದ ಮಾತನ್ನು ಶ್ರದ್ಧೆಯಿಂದ ಚೆನ್ನಾಗಿ ಪಾಲಿಸಿದ್ದಕ್ಕಾಗಿ ಅವನ್ಗೆ ಧ್ರುವ ಮಹಾರಾಜನ್ಗೆ ಭಗವಂತ ಒಲ್ದಿರ್ತಾನೆ. ಆ ವಯಸ್ಸಿನಲ್ಲಿ ಅವನ್ ಭಗವಂತ ಕಾಣ್ತಾನೆ, ಅವನು ಭಗವಂತನ ಧಾಮಕ್ಕೆ ಹೋಗ್ತಾನೆ, ಅವನಿಗೂ ಒಂದು ಧ್ರುವ ನಕ್ಷತ್ರ ಅನ್ನೋದು ಸಿಗುತ್ತೆ ಅನ್ನೋದು ಈ ಚಿಕ್ಕ ಭಾವಾರ್ಥದಲ್ಲಿ ಇರುತ್ತೆ. ಇದು ಏನಕ್ಕೆ ತಗೊಂಡಿದ್ದಾರೆ ಅಂದ್ರೆ, ಗುರುಗಳ ಬಗ್ಗೆ ಶ್ರದ್ಧೆ ಇರ್ಬೇಕು, ಮತ್ತು ನಾವು ಭಕ್ತರಾದ್ರೆ ನಮ್ಗೆ ಏನ್ ಸಿಗುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಅಷ್ಟು ಶ್ರದ್ಧೆ ಇದ್ರೆ ಮಾತ್ರ. ಇಲ್ಲಿ ಮತ್ತೆ ಮುಂದುವರಿಸಿ ಹೇಳ್ತಾ ಇದ್ದಾರೆ, ದೇವತೆಗಳಲ್ಲಿ ಶ್ರೇಷ್ಠನಾದ ಬ್ರಹ್ಮನು ಇತರ ದೇವತೆಗಳನ್ನು ಪ್ರಶ್ನಿಸಿದಾಗ ವಿವರಿಸಿದ ರೀತಿಯಲ್ಲಿ ತುಂಬಾ ಹಿಂದೆಯೇ ಭಗವಂತ ಮತ್ತು ದಾನವ ಹಿರಣ್ಯಾಕ್ಷ ಇವರ ನಡುವೆ ಯುದ್ಧ, ಈ ಇತಿಹಾಸವನ್ನು ನಾನು ಕೇಳಿದ್ದೇನೆ. ಅಂದ್ರೆ ಇಲ್ಲಿ ಮೈತ್ರೇಯರ ಮುನಿಗಳು ವಿದುರನ್ಗೆ ಹೇಳ್ತಾ ಇದ್ದಾರೆ, ನಾನು ಬ್ರಹ್ಮದೇವ ಈ ದೇವತೆಗಳು ಹೇಳ್ತಿರ್ತಾನೆ ಈ ಭಗವಂತನ ಬಗ್ಗೆ, ಅಂದ್ರೆ ಇದೇ ಟಾಪಿಕ್ ಬಗ್ಗೆ ಹೇಳ್ತಿರ್ತಾನೆ. ದಾನವ, ಹಿರಣ್ಯಾಕ್ಷ ಮತ್ತು ವರಹದೇವರ ಬಗ್ಗೆ ಹೇಳ್ತಿರ್ಬೇಕಾದ್ರೆ ನಾನು ಕೇಳಿದ್ದೀನಿ ಅಂತ ವಿದುರನ್ಗೆ ಹೇಳಿ ಹೇಳ್ತಾನೆ. ಅಂದ್ರೆ ಅವು ದೇವತೆಗಳು ಸಮೇತನ ಭಗವಂತನ ಬಗ್ಗೆ ಚರ್ಚೆ ಮಾಡ್ಕೊಂತಿರ್ತಾರೆ ನೋಡಿ. ಅದನ್ನ ಹಿಂದೆ ಮೈತ್ರೇಯರು ಕೇಳಿರ್ತಾನೆ. ಅದನ್ನೇ ಇವಾಗ ನಾವು ಏನಂದ್ರೆ, ಇವಾಗ ನಾವೇ ಸ್ವಂತವಾಗಿ ನಾವ್ ಏನು ಹೇಳಕ್ಕಾಗಲ್ಲ, ನಾವೊಂದು ಗುರು ಪರಂಪರೆಯಿಂದ ಬಂದಿದ್ದನ್ನೇ ನಾವು ನಿಮ್ಗೆ ಹೇಳಕ್ಕಾಗದು ಅಂತ ಅಂದು ಇಲ್ಲಿ ಒಂದು ಅರ್ಥ ಮಾಡ್ಕೋಬಹುದು. ನಾವೇ ಏನು ಸೃಷ್ಟಿ ಮಾಡ್ಕೊಂಡು ಏನು ಹೇಳಕ್ಕಾಗಲ್ಲ. ಅವರು ಮೈತ್ರೇಯರನ್ನು ಗುರು ಪರಂಪರೆಯಿಂದನೇ ಕೇಳಿರ್ತಾರೆ, ಅದನ್ನೇನೆ ವಿದುರನ್ಗೆ ಹೇಳ್ತಾ ಇದ್ದಾರೆ ಈ ಇದನ್ನ. ದಕ್ಷನ ಪುತ್ರಿಯಾದ ದಿತಿಯು, ಅಂದ್ರೆ ದಕ್ಷ ಇರ್ತಾರಲ್ಲ, ಅವ್ರ ಮಗಳು ದಿತಿ. ಅಂದ್ರೆ ಇದು ಲೈಂಗಿಕ ಭೋಗದ ಬಗ್ಗೆನೇ ಇದೆ. ಹಂಗಾಗಿ ಲೈಂಗಿಕ ಭೋಗದ ಬಯಕೆಯಿಂದ ಪೀಡಿತಳಾಗಿ ಮರೀಚಿಯ ಪುತ್ರನಾದ, ಅಂದ್ರೆ ಇಲ್ಲಿ ಮರೀಚಿಯ ಪುತ್ರ ಯಾರು? ಕಶ್ಯಪ. ಅಂದ್ರೆ ದಿತಿಯ ಗಂಡ ಕಶ್ಯಪ ಮಗು ಪಡೆಯುವ ಉದ್ದೇಶದಿಂದ ಸಂಧ್ಯಾ ಕಾಲದಲ್ಲಿ ತನ್ನನ್ನು ಕೂಡುವಂತೆ ಬೇಡಿದಳು. ಇಲ್ಲಿ ದಿತಿಗೆ ಗೊತ್ತಿಲ್ದಲೆ ಅವಳು ಏನ್ ಮಾಡಿರ್ತಾಳೆ, ದಿತಿ ಯಾರು? ದಕ್ಷನ ಪುತ್ರಿ ಆಗಿರ್ತಾಳೆ. ಇಲ್ಲಿ ಮರೀಚಿಯ ಪುತ್ರ ಕಶ್ಯಪ ಆಗಿರ್ತಾರೆ. ಇವರಿಬ್ರು ಗಂಡ ಹೆಂಡತಿ, ದಿತಿ ಮತ್ತೆ ಕಶ್ಯಪ. ದಿತಿ ಏನ್ ಮಾಡಿರ್ತಾಳೆ, ಸಂಧ್ಯಾ ಸಮಯ ಆಗಿರುತ್ತೆ, ಅವಳಿಗೇನೋ ಒಂದು ಕಾಮದ ಬಯಕೆ ಆಗಿರುತ್ತೆ, ಅವಳಿಗೆ ಗೊತ್ತು ಸ್ವಲ್ಪ ಸರಿಯಾಗಿ ಗಮನ ಇರುತ್ತೆ, ಆದ್ರೂ ಸಮೇತ ಗಂಡನನ್ನ ಬೇಡ್ಕೊಂತಾಳೆ, ಬಂದು ನನ್ ಜೊತೆಗೆ ಕೂಡು ಅಂತಂದು ಕೇಳ್ಕೊಂತಾರೆ. ಇಲ್ಲಿ ಕಶ್ಯಪ ಏನ್ ಮಾಡ್ತಿರ್ತಾನೆ ಅಂತಂದ್ರೆ, ಸಂಧ್ಯಾ ಸಮಯ ಅಲ್ಲ, ಅವನು ಎಲ್ಲ ಹೋಮ ಯಾಗಗಳನ್ನು ಮುಗಿಸಿರ್ತಾನೆ. ಅದು ಹೋಮ ಮತ್ತೆ ಯಜ್ಞವನ್ನು ಯಾರಿಗಾಗಿ ಮಾಡಿರ್ತಾನೆ? ಅವನು ವಿಷ್ಣುವಿಗಾಗಿನೇ ಮಾಡಿರ್ತಾನೆ. ಕಶ್ಯಪ ಮುನಿಗಳು ವಿಷ್ಣು
ವಿಷ್ಣುವಿಗಾಗಿನೇ ಯಾಗ ಹೋಮ ಮಾಡಿರ್ತಾನೆ. ಅಂದ್ರೆ ಸೂರ್ಯ ಮುಳುಗುತ್ತಿದ್ದಾಗ ಅದ್ರೊಳಗೆ ಮಾಡಿ ಮುಗಿಸ್ಬಿಡ್ತಾನೆ. ಮುಗಿಸ್ಬಿಟ್ಟು ಆರಾಮಾಗಿ ಧ್ಯಾನ ಮಾಡ್ತಾ ಕುತ್ಕೊಂಡಿರ್ತಾನೆ. ಸಂಧ್ಯಾ ಸಮಯದಲ್ಲಿ ಯಜ್ಞ ಹೋರಗಳು ಅಂದ್ರೆ ಭಗವಂತನಿಗಾಗೆ ಮಾಡ್ತಿರೋದು. ಅವನಿಗೆ ಗೊತ್ತಿರುತ್ತೆ ನಾವು ಯಾವ್ದೇ ಯಜ್ಞ ಮಾಡಿದ್ರು ಭಗವಂತನ ತೃಪ್ತಿಗಾಗೆ, ವಿಷ್ಣು ತೃಪ್ತಿಗಾಗೆ ಮಾಡ್ಬೇಕು ಅನ್ನೋದು ಗೊತ್ತಿರುತ್ತೆ. ಹಂಗಾಗಿ ಹೋಮ ಯಜ್ಞಗಳನ್ನ ಮಾಡ್ಬಿಟ್ಟು ಅವನು ಧ್ಯಾನದಲ್ಲಿ ಕುಂತಿರ್ತಾನೆ. ಆ ಸಮಯದಲ್ಲಿ ಇವಳು ಯಾರು ತಿಥಿ ಕೇಳ್ತಾಳೆ, ಬಾ ನನ್ ಜೊತೆ ಒಂದಾಗೋಣ ಅಂತ ಕೇಳ್ತಾಳೆ. ಅವ ಅಂತ ಕೇಳ್ತಾಳೆ. ಆ ಸ್ಥಳದಲ್ಲಿ ಚೆಲುವೆಯಾದ ತಿಥಿಯು ತನ್ನ ಬಯಕೆಯನ್ನು ವ್ಯಕ್ತಪಡಿಸಿದಳು. ವಿದ್ವಾಂಸರೇ, ಮದ್ದಾನೆಯು ಬಾಳೆಗಿಡವನ್ನು ಧ್ವಂಸ ಮಾಡುವಂತೆ ಮನ್ಮಥನು ತನ್ನ ಬಾಣಗಳನ್ನು ಬಿಟ್ಟು ನನ್ನನ್ನು ಬಲವಂತವಾಗಿ ಪೀಡಿಸುತ್ತಿದ್ದಾನೆ. ಪಾಪ ಅವಳೊಳಗಿದ್ದ ಕಾಮ ನನ್ಗೆ ಅತಿ ಆಗ್ತಾ ಇದೆ. ಹೆಂಗೆ ಮನ್ಮಥ ತನ್ನ ಬಾಣಗಳನ್ನು ಬಿಡುವಂತೆ ನನ್ನ ಬಲವಂತವಾಗಿ ಪೀಡಿಸ್ತಿದ್ದಾನೆ. ಹಂಗಾಗಿ ಬಾ ಅಂತ ಕೇಳ್ಕೊಂತೆ. ಅಂದ್ರೆ ಇಲ್ಲಿಗೆ ಅವಳಿಗೆ ತೀವ್ರ ಲೈಂಗಿಕ ಕಾಮನೆ ಹೆಚ್ಚು ಆಗ್ಬಿಡ್ತೈತೆ. ಅವಳಿಗೆ ನಿಗರ್ಸ್ಕೊಳಕ್ಕೆ ಆಗೋದಿಲ್ಲ. ಅವಳು ಹಂಗಾಗಿ ಗಂಡನ್ನ ಕರಿತಾ ಇರ್ತಾಳೆ. ಮತ್ತೆ ಗಂಡನ ಕರ್ತವ್ಯನೂ ಆಗಿರುತ್ತೆ. ಹೆಂಡ್ತಿನ ರಕ್ಷಣೆ ಮಾಡೋದು ಮತ್ತೆ ಗಂಡನ ಕರ್ತವ್ಯ ಆಗಿರುತ್ತೆ. ಮತ್ತೆ ಅವಳು ಹೇಳಿದ್ದನ್ನು ಒಪ್ಕೊಂಡ್ಬೇಕಾಗುತ್ತೆ. ಅದು ಗಂಡನ ಕರ್ತವ್ಯ. ಮತ್ತೆ ಹೇಳ್ತಾರೆ, ಆದ್ದರಿಂದ ನೀವು ನನಗೆ ಸಂಪೂರ್ಣವಾಗಿ ಕರುಣೆ ತೋರಿ ನನ್ನ ವಿಚಾರದಲ್ಲಿ ದಯಾಮಯರಾಗಬೇಕು. ನನಗೆ ಪುತ್ರನನ್ನು ಪಡೆಯುವ ಬಯಕೆ ಇದೆ. ಅಲ್ಲದೆ ನನ್ನ ಸವತಿಯರು ಸಮೃದ್ಧಿಯನ್ನು ಕಂಡು ನನ್ನ ಮನಸ್ಸು ಕುಂದಿದೆ. ನನ್ನೊಡನೆ ಕೂಡುವುದರಿಂದ ನೀವು ಸಂತೋಷ ಪಡೆಯುವಿರಿ. ಇಲ್ಲಿ ದಿತಿ ಏನ್ ಹೇಳ್ತಾ ಇದ್ದಾಳೆ ಅಂತಂದ್ರೆ, ಅವಳಿಗೆ ಕಶ್ಯಪ ಮುನಿಗೆ 13 ಜನ ಹೆಂಡತಿಯರು ಇರ್ತಾರೆ. ಅವ್ರು ಯಾರು? ದಕ್ಷನ ಪುತ್ರಿಯರೇ ಆಗಿರ್ತಾರೆ. ಹಂಗಂದ್ರೆ ದಿತಿಯ ಅಕ್ಕ ತಂಗಿಯರೇ ಆಗಿರ್ತಾರೆ. ಹಂಗಾಗಿ ಅವ್ರಿಗೆಲ್ಲಾ ಮಕ್ಳಾಗಿರ್ತವೆ. ಈ ದಿತಿಗೆ ಯಾಕೋ ಮಕ್ಳಾಗಿರೋದಿಲ್ಲ. ಹಂಗಾಗಿ ಅವಳು ಒಂದು ಕಾಮ ಇಚ್ಛೆನೂ ಇರುತ್ತೆ. ಕಾಮ ಅಂದ್ರೆ ಇಂದ್ರಿಯ ಸುಖಗಳನ್ನ ಕಾಮ ಇಚ್ಛೆನು ಅಂತ ಹೇಳ್ತೀವಿ. ಇಂದ್ರಿಯ ಸುಖನೂ ಇರುತ್ತೆ. ಮತ್ತೆ ಏನಿರುತ್ತೆ? ಪುತ್ರ ಪಡಿಬೇಕು ಅನ್ನೋದು ಒಂದು ಇದು ಇರುತ್ತೆ. ನಾವು ಇಲ್ಲಿ ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ, ಏನಂತ ಹೇಳ್ತಾರೆ ಅಂದ್ರೆ, ನಾವು ಲೈಂಗಿಕ ಸುಖಕ್ಕಾಗಿ ಅಂದ್ರೆ ನಮ್ ಇಂದ್ರಿಯ ಇಚ್ಛೆಗಳ ಸುಖಕ್ಕಾಗಿ ನಾವು ಒಂದಾಗಬಾರ್ದು. ನಾವು ಮಕ್ಕಳನ್ನು ಪಡೆಯೋ ಉದ್ದೇಶಕ್ಕೆ ಒಂದಾಗ್ಬೇಕು ಅನ್ನೋದೇ ಐತಿ ಇಲ್ಲಿ. ಇಲ್ಲ ಅಂದ್ರೆ ನಾವು ಒಂದು ಪ್ರಾಣಿಗಳ ತರಾನೇ ಬಿಹೇವ್ ಮಾಡ್ತೀವಿ ಅನ್ನೋದನ್ನು ಇಲ್ಲಿ ತಿಳ್ಕೊಬಹುದು. ಹೆಂಗೆ ನಾವು ಬೆಕ್ಕು ನಾಯಿ ತರ ಹಾಕ್ತಿವೋ ಅದೇ ತರ ನಮ್ಮ ಇಂದ್ರಿಯಗಳ ಸುಖಕ್ಕಾಗಿ ನಾವು ಕಾಮ ಇಚ್ಛೆ ಮಾಡ್ಬಾರ್ದು ಅಂತಾನೆ ಐತೆ. ಮತ್ತೆ ಇಲ್ಲಿ ಹೇಳ್ತಾ ಇದ್ರೆ, ಈ ಜಗತ್ತಿನಲ್ಲಿ ಸ್ತ್ರೀ ತನ್ನ ಪತಿಯ ಆಶೀರ್ವಾದದಿಂದ ಗೌರವ ಪಡೆಯುತ್ತಾಳೆ. ಇಲ್ಲಿ ಏನಂತಂದ್ರೆ, ಯಾವಾಗ ಮದ್ವೆ ಆದ್ಮೇಲೆ ಹೆಂಡತಿ ಮಕ್ಕಳನ್ನ ಎತ್ಕೊಟ್ರೆ ಗಂಡನ್ಗೆ ಖುಷಿ ಆಗುತ್ತೆ. ಆ ಖುಷಿ ನಿನ್ಗೆ ಬರುತ್ತೆ, ನನ್ಗೆ ಮಗು ಆಗೋದ್ರಿಂದ. ಮತ್ತೆ ನೀನು ಆ ಪುತ್ರರಿಂದ ಪ್ರಸಿದ್ಧವಾಗಿರುತ್ತೆ. ಅಂದ್ರೆ ಇವಾಗ ಮಗು ಹುಟ್ಟಿದೆ ಅಂದ್ರೆ ಆ ಕಡೆ ಗಂಡನ್ಗೂ ಖುಷಿ, ಈ ಕಡೆ ಹೆಂಡತಿಗೂ ಖುಷಿ. ಕೇಳ್ತಾರೆ ಮಕ್ಳಾಗಿದ್ದಾವಂತ. ಅಂದ್ರೆ ಅವಾಗ ಎಷ್ಟು ಗರ್ವದಿಂದ ಹೇಳ್ಕಂತಾರೆ, ಹೌದು ನನಗೆ ಮಕ್ಳಾಗಿದ್ದಾವೆ ಅಂತಂದು. ಹಂಗಾಗಿ ಅವಳಿಗೆ ಇಬ್ಬರಿಗೂನು ಉಪಯೋಗ ಅಂತ ದಿತಿ ಕಶ್ಯಪನ್ಗೆ ಹೇಳ್ತಾ ಇದಾರೆ. ಇಲ್ಲಿ ಕಶ್ಯಪ ಯಾರು ಅಂದ್ರೆ, ಅವನು ಪ್ರಜಾಪತಿ. ಅಂದ್ರೆ ಇಲ್ಲಿ ಜೀವಿಗಳಿಗೆಲ್ಲನೂ ಅವನು ಒಂದು ಸೃಷ್ಟಿಕರ್ತ ಆಗಿರ್ತಾನೆ ಕಶ್ಯಪ. ಹಂಗಾಗಿ ಕಶ್ಯಪನ ಸ್ವಲ್ಪ ಎಂಕರೇಜ್ ಮಾಡ್ತಾ ಇದ್ದಾಳೆ ಒಂದಾಗೋದಕ್ಕೆ. ಇಲ್ಲಿ ಕಶ್ಯಪನನ್ನು ಹೊಗಳ್ತಾ ಇದ್ದಾಳೆ, ನಿನ್ಗೂ ಗೌರವ ಸಿಗುತ್ತೆ ಅಂತ. ಇಲ್ಲಿ ಬಹಳ ಹಿಂದಿನ ಆ ದಿನಗಳಲ್ಲಿ ಪುತ್ರಿಯರನ್ನು ತುಂಬಾ ವಾತ್ಸಲ್ಯದಿಂದ ಕಾಣುತ್ತಿದ್ದ ಅತ್ಯಂತ ಸಿರಿವಂತನಾದ ನಮ್ಮ ತಂದೆ ದಕ್ಷನು ನಮ್ಮಲ್ಲಿ ಪ್ರತಿಯೊಬ್ಬರನ್ನೂ ಪ್ರತ್ಯಕ್ಷವಾಗಿ ಕರೆದು ನಾವು ಯಾರನ್ನು ಪತಿಯನ್ನಾಗಿ ಬಯಸುತ್ತೇವೆಂಬುದನ್ನು ಕೇಳಿದನು. ಅಂದ್ರೆ ಇಲ್ಲಿ ದಿತಿ ಹೇಳ್ತಾ ಇದ್ದಾಳೆ ಕಶ್ಯಪನ್ಗೆ, ಅಂದ್ರೆ ನನ್ ತಂದೆ ಅಂದ್ರೆ ನಮ್ಮಪ್ಪ ರಾಜ ಆಗಿರ್ತಾನೆ. ಕೇಳ್ತಾನೆ. ಅಂದ್ರೆ ಅಲ್ಲಿ ಅವಾಗ್ಲೂ ಸಮೇತನೂ ಆಯ್ಕೆ ಇರುತ್ತೆ, ಎಂತ ಗಂಡನ್ ಪಡಿಬೇಕು ಎಂತ ಗಂಡನ್ ಪಡಿಬಾರ್ದು ಅಂತ. ಮಕ್ಕಳನ್ನ ಕೇಳೇನೆ ಅದು ಒಂಥರ ಕೇಳಿ ಅವ್ರಿಗೆ ಇಷ್ಟಪಟ್ಟಿ ಮಾಡಿಸ್ತಾ ಇರ್ತಾರಂತೆ. ಅದನ್ನು ಈ ದಕ್ಷ ಮುನಿ ಕೇಳಿ, ಅಂದ್ರೆ ಅವ್ರು ಎಷ್ಟು 60 ಮಂದಿ ಪುತ್ರಿಯರು ಇರ್ತಾರೆ ಆ ದಕ್ಷನಿಗೆ. ಅದರಲ್ಲಿ 13 ಮಂದಿ ಕಶ್ಯಪ ಮುನಿಯರಿಗೆ ಕೊಟ್ಟಿರ್ತಾರೆ. ಮತ್ತೆ ಎಕ್ಸ್ಟ್ರಾ 4 ಮಂದಿನೂ, ಒಟ್ಟು 17 ಮಂದಿ ದಕ್ಷನ ಪುತ್ರಿಯಗಳೇ ಆಗಿರ್ತಾರೆ. ಅವ್ರನ್ನ ಎಲ್ಲಾರ್ನು ಕೇಳ್ಬಿಟ್ಟು
ಕಶ್ಯಪ ಮುನಿಗಳಿಗೆ ಮಾಡ್ಕೊಡ್ತಾರೆ. ಅಂದ್ರೆ ಅಲ್ಲಿ ಕಶ್ಯಪ ಮುನಿನು ಎಷ್ಟು ವಿದ್ವಾಂಸರಾಗಿರ್ತಾರೆ ಅನ್ನೋದನ್ನು ಇಲ್ಲಿ ಅವ್ರಿಗೆ ಎಷ್ಟು ಜ್ಞಾನ ತಿಳುವಳಿಕೆ ಇದ್ರೆ ತಾನೇ ಅಷ್ಟೊಂದು ಮಕ್ಕಳನ್ನ ಹೆಣ್ಮಕ್ಳನ್ನ ನಾವು ಒಂದು ಮನೆಗ್ ಕೊಡ್ತೀವಿ ಅಂದ್ರೆ ಎಷ್ಟು ಯೋಚನೆ ಮಾಡಿ ಕೊಡ್ಬೇಕಾಗುತ್ತೆ. ಅದೇ ತರ ದಕ್ಷ ಕೇಳಿ ಅವ್ರ ಪುತ್ರಿಯರನ್ನ ಕೇಳಿ ಕಶ್ಯಪ ಮುನಿಗೆ ಮದ್ವೆ ಮಾಡ್ಕೊಡ್ತಾರೆ. ಅಂದ್ರೆ ಒಂದು ಆಯ್ಕೆನೂ ಇರುತ್ತೆ, ಆಗಿನ ಕಾಲದಲ್ಲಿ ಹೆಣ್ಮಕ್ಳಿಗೂ ಆಯ್ಕೆ ಅನ್ನೋದಿತ್ತು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಅದನ್ನ ದಿತಿ ಗಂಡನ್ಗೆ ಹೇಳ್ತಾ ಇದ್ದಾಳೆ ಕಶ್ಯಪನ್ಗೆ. ನಮ್ಮ ಹಿತಾಕಾಂಕ್ಷಿಯಾದ ತಂದೆ ದಕ್ಷನು ನಮ್ಮ ಅಪೇಕ್ಷೆಗಳನ್ನು ತಿಳಿದ ನಂತರ ತನ್ನ 13 ಪುತ್ರಿಯರನ್ನು ನಿಮಗೆ ಒಪ್ಪಿಸಿದನು. ಅದೇ ಕೇಳ್ಬಿಟ್ಟು ಆಯ್ಕೆ ಮಾಡ್ಬಿಟ್ಟು ಎಲ್ಲಾರ್ನು ನಿಮ್ಗೆ ಒಪ್ಪಿಸ್ತಾನೆ. ನಮಗ್ ಅವ್ರಿಗೂ ಎಲ್ಲರಿಗೂ ಹೆಣ್ಮಕ್ಳಿಗೂ ಎಲ್ಲರಿಗೂ ಆಸೆ ಇರುತ್ತೆ ಕಶ್ಯಪನ ಮದ್ವೆ ಆಗೋದಕ್ಕೆ. ಹೇ ಕಮಲ ನೇತ್ರರೇ, ಇಲ್ಲಿ ಹೊಗಳ್ತಾ ಇದ್ದಾಳೆ ಗಂಡನ್ನ. ಹೇ ಕಮಲ ನೇತ್ರರೇ, ದಯಮಾಡಿ ನನ್ನ ಅಪೇಕ್ಷೆಯನ್ನು ಪೂರೈಸಿ ಆಶೀರ್ವದಿಸಿ. ಆರ್ತರಾದವರನ್ನು, ಇಲ್ಲಿ ಆರ್ತರು ಅಂತಂದ್ರೆ ಕಷ್ಟದಲ್ಲಿ ಇರುವರು ಅಂದ್ರೆ ಹೇಳ್ತಾರಲ್ಲ, ನಮ್ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಆರ್ತಿ ಅರ್ಥಾರ್ಥಿ ಜ್ಞಾನಿ ಜಿಜ್ಞಾಸಿ ಅಂತ. ಇಲ್ಲಿ ಆರ್ತರು ಅಂದ್ರೆ ಕಷ್ಟದಲ್ಲಿ, ಇವಳಿಗೆ ಏನ್ ಕಷ್ಟ, ನನಗ್ ಮಕ್ಳಿಲ್ಲ ಮತ್ತೆ ಕಾಮದ ಒಂದು ಇದ್ರಲ್ಲೂ ಇರ್ತಾಳೆ. ಹಂಗಾಗಿ ನನ್ನ ಪ್ರಾರ್ಥನೆಯನ್ನು ವ್ಯರ್ಥ ಮಾಡ್ಬೇಡ್ರಿ, ನಾನ್ ನಿಮ್ಮನ್ನ ಕೇಳ್ಕೊಂತಾ ಇದ್ದೀವಿ, ದಯವಿಟ್ಟು ನನ್ಗೆ ನನ್ನಲ್ಲಿ ಬನ್ರಿ ಅಂತ ಕೇಳ್ಕೊಂತ ಇದ್ದಾಳೆ. ಇಲ್ಲಿ ಅವಳಿಗೆ ಗೊತ್ತಿರುತ್ತೆ ಇದು ಸಮಯ ಸನ್ನಿವೇಶಗಳು ಒಳ್ಳೇದು ಕೆಟ್ಟದ್ದು ಅನ್ನತ್ತ ಗೊತ್ತಿರುತ್ತೆ. ಆದ್ರೂನು ಗಂಡ ಅವನೇನು ನೋಡ್ಬಾರ್ದು, ಈ ಸಮಯದಲ್ಲಿ ನನ್ಗೆ ಅವೆಲ್ಲ ಏನು ನೋಡ್ಬೇಡ, ಸಂಜೆ ಆಗಿದೆ ಬರಲ್ಲ, ಇವನ್ನೆಲ್ಲ ಏನು ಗಮನಿಸ್ಬೇಡ, ಪ್ಲೀಸ್ ನನ್ನಲ್ಲಿ ಬಾ ಅಂತ ಕೇಳ್ಕೊಂತಾಳ ಅವಳು ದಿತಿ ಕಶ್ಯಪರನ್ನ. ಮತ್ತೆ ಇಲ್ಲಿ ಅನುವಾದದಲ್ಲಿ ಹೇಳ್ತಾರೆ, ಮೈತ್ರೇಯರು ಹೇಳ್ತಾರೆ, ಹೇ ವಿದುರನೇ, ಇಲ್ಲಿ ಮೈತ್ರೇಯರು ಹೇಳ್ತಾ ಇದ್ರೆ ವಿದುರನ್ಗೆ, ದಿತಿಯು ಕಾಮಕಲ್ಮಶದಿಂದ ಪೀಡಿತಳಾಗಿದ್ದು ಅದರಿಂದ ವಾಚಾಳಿಯೂ ದೀನಳೂ ಆಗಿದ್ದ ಅವಳನ್ನು ಮರಿಚಿಯ ಪುತ್ರರು ಸಂಪರ್ಕ ಯೋಗ್ಯ ಮಾತುಗಳಿಂದ ಸಂತೈಸಿದರು. ಅವಾಗ ಇಲ್ಲಿ ಮೈತ್ರೇಯರು ವಿದುರನ್ಗೆ ಹೇಳ್ತಾ ಇದ್ದಾರೆ, ಆ ದಿತಿಗೆ ಎಷ್ಟು ಕಾಮದ ಆಸೆ ಇತ್ತು ಅಂದ್ರೆ ಅದ್ರಿಂದ ತನ್ನ ಗಂಡ ಕಶ್ಯಪ ಹೋಗ್ಲೇಬೇಕಾಗಿತ್ತು. ಅಂದ್ರೆ ಒಳ್ಳೆ ಮಾತುಗಳಿಂದ ಸಂತೈಸಿ ದಿತಿಯನ್ನು ಅಂದ್ರೆ ಅಂದ್ರೆ ಅವನಿಗೂ ಅಲ್ಲಿ ಸ್ವಲ್ಪ ಆಸೆ ಅನ್ನೋದು ಬಂದ್ಬಿಡುತ್ತೆ ಕಶ್ಯಪ ಮುನಿಗೂನು. ಹಂಗಾಗಿ ಅವನು ಕೂಡ ಇಷ್ಟ ಪಡ್ತಾನೆ, ನನ್ನ ಹೆಂಡತಿ ಜೊತೆ ನಾನು ಸೇರ್ಬೇಕು ಅನ್ನೋದು ಅವನಿಗೂ ಆಸೆ ಇರುತ್ತೆ. ಅಂದ್ರೆ ಅವನಿಗೂನು ಇಂದ್ರಿಯಗಳನ್ನ ತಡ್ಕೊಳ ಇದು ಇರಲ್ಲ, ಆದ್ರೂ ವಿದ್ವಾಂಸ ಆಗಿರ್ತಾರೆ, ಆದ್ರೂನು ಅವ್ರ ಇಂದ್ರಿಯಗಳನ್ನ ತಡ್ಕೊಳಕ್ಕಾಗಲ್ಲ. ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದ್ರು ಹೇಳ್ತಾರೆ, ವಿದುರನ ಉದಾಹರಣೆ ಕೊಡ್ತಾರೆ ಇಲ್ಲಿ. ಏನಂತಂದ್ರೆ ವಿದುರನು ಇಲ್ಲಿ ವೀರನೆಂದು ಸಂಬೋಧಿಸಲಾಗಿದೆ, ಏಕೆಂದರೆ ಭಕ್ತನು ಅಂದ್ರೆ ವಿದುರ ಆತ್ಮ ನಿಗ್ರಹಿಸಿಕೊಳ್ಬೋದು, ಆತ್ಮವನ್ನು ನಿಗ್ರಹಿಸಿಕೊಳ್ಬಹುದು, ಅಂದ್ರೆ ಇಂದ್ರಿಯಗಳನ್ನೆಲ್ಲ ನಿಗ್ರಹಿಸಿಕೊಳ್ಬಹುದು. ಅಂದ್ರೆ ದೃಢವಿರ್ಬೇಕು, ದೃಢ ಪ್ರಯತ್ನದಿಂದನೇ ನಾವೇನಾದ್ರೂ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಕಶ್ಯಪರಿಗೆ ಆ ಮನ್ಸಿರ್ಲಿಲ್ಲ ಅಂತ ಇಲ್ಲಿ ಹೇಳ್ತಾ ಇದಾರೆ. ಅಂದ್ರೆ ಅವ್ರಿಗೂನು ಕೂಡುವ ಬಯಕೆ ಇತ್ತು, ಅವ್ರಿಗೂ ಮನಸ್ಸು ಹತೋಟಿಯಲ್ಲಿ ಇಟ್ಕೊಳಕ್ ಆಗ್ಲಿಲ್ಲ. ಹಂಗಾಗಿ ಅವರು ಅವಳನ್ನ ಇಷ್ಟ ಪಡ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಹೇಳ್ತಾರೆ, ಹೇ ಆರ್ತಳೆ, ನಿನಗೆ ಪ್ರಿಯವಾದ ಬಯಕೆಯನ್ನು ಈಗಲೇ ಪೂರೈಸುವೆ. ನೋಡ್ರಿ, ಒಪ್ಕೊಂಡೇ ಬಿಟ್ಟ, ಅವನ್ಗೆ ಆ ಇಂದ್ರಿಯಗಳನ್ನ ತಡ್ಕೊಳಕ್ಕೆ ಆಗ್ಲೇ ಇಲ್ಲ. ಹೆಂಡತಿ ಕೇಳಿದ ತಕ್ಷಣ ನಿನ್ನ ಬಯಕೆಗಳನ್ನು ನಾನು ಪೂರೈಸಿದೆ, ಏಕೆಂದ್ರೆ ನಿನ್ನನ್ನು ಹೊರತುಪಡಿಸಿ ಮೋಕ್ಷದ 3 ಸಿದ್ಧಿಗಳಿಗೆ ಬೇರೆ ಯಾರಿದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾನೆ ಕಶ್ಯಪ ಅಂದ್ರೆ ಮೋಕ್ಷದ ದಾರಿಗೆ. ಅಂದ್ರೆ ಇಲ್ಲಿ ಒಬ್ಬ ವ್ಯಕ್ತಿ ತನ್ನ ಹೆಂಡತಿಯನ್ನು ಹೆಂಡತಿ ಬೇಕೇ ಬೇಕಾಗುತ್ತೆ. ಯಾಕಂದ್ರೆ ಒಂದು ಯಜ್ಞ ಮಾಡ್ಬೇಕು, ಒಂದು ಹೋಮ ಮಾಡ್ಬೇಕಂದ್ರು ಪತ್ನಿಯಾದವಳು ತುಂಬಾ ಅವಶ್ಯಕತೆ ಇರ್ತಾಳೆ. ಮತ್ತೆ ಇನ್ನು ಅದು ಬಿಟ್ಟು ಮತ್ತೆ ಇವಾಗ ನಾವ್ ಏನೇ ಇವಾಗ ಒಂದು ಮನೆನೇ ತಗೊಳ್ರಿ, ಒಂದು ಸೇವೆ ಮಾಡ್ಬೇಕಂದ್ರು, ಒಂದು ಪ್ರಸಾದ ಮಾಡ್ಬೇಕು, ಒಂದು ಮನೆ ಕ್ಲೀನ್ ಆಗಿ ಇಟ್ಕೋಬೇಕು, ಏನೇ ಅದಕ್ಕಾಗ್ಲಿ ಹೆಂಡತಿ ಮುಖ್ಯ ಆಗೇ ಆಗಿರ್ತಾಳೆ. ಹಂಗಾಗಿ ಇವಾಗ ಬೇರೆ ಇವಾಗ ಹೆಂಡತಿನ ಬಿಟ್ಟು ಬೇರೆ ಸ್ತ್ರೀಯರ ಸಂಪರ್ಕ ಇಟ್ಕೊಂಡ್ರೆ ಅವಾಗ ಅವ್ರಿಗೆ ಮೋಕ್ಷ ಸಿಗಲ್ಲ, ಅವರು ಮತ್ತೆ ನರಕಲೋಕಕ್ಕೆ ಹೋಗ್ಬೇಕಾಗುತ್ತೆ. ಇದೆಲ್ಲ ಈ ಕರ್ದಮ ಮುನಿಗೆ ಗೊತ್ತಿರುತ್ತೆ. ಹಂಗಾಗಿ ಹೆಂಡತಿನೂ ಹೊಗಳ್ತಾ ಇದ್ದಾನೆ ಕಶ್ಯಪ ಮುನಿ, ನೀನ್ ನನ್ಗೆ ಮೋಕ್ಷ ಕೊಡ್ಸುವವಳು, ಹೆಂಡತಿ ಇಲ್ದಿದ್ದು ನಾವೇನು ಮಾಡಕ್ಕಾಗೋದಿಲ್ಲ ಅಂತಂದು ಜಾಣ್ಮೆಯಿಂದ ಇಲ್ಲಿ ಕಶ್ಯಪನು ಹೇಳ್ತಾ ಇದ್ದಾರೆ. ಹೆಂಡತಿ ಇಂಪಾರ್ಟೆಂಟು ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ.
ಅಂದ್ರೆ ಬೇರೆ ಅನೈತಿಕ ಸಂಬಂಧ ಇಟ್ಕೊಂಡು ನಾವು ಬೇರೆ ಬೇರೆ ಸ್ತ್ರೀ ಆಗ್ಲಿ ಬೇರೆ ಪುರುಷರಾಗ್ಲಿ ಅವ್ರ ಸಹವಾಸ ಮಾಡಿದ್ರೆ ನಮ್ಗೆ ಮೋಕ್ಷ ಸಿಗೋದಿಲ್ಲ. ಪತ್ನಿಯಾಗ್ಲಿ ಪತಿಯಾಗ್ಲಿ ಇಬ್ರು ಒಂದೇ ಒಂದೇ ಆಗಿರ್ಬೇಕು, ಬೇರೆ ಸಂಪರ್ಕ ಇಟ್ಕೋಬಾರ್ದು. ಆವಾಗ್ಲೇ ನಾವು ಈ ಸಂಸಾರವನ್ನು ದಾಟ್ಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಹೇಳ್ತಾ ಇದ್ದಾನೆ ಕರ್ದಮ ಮುನಿ, ಹೇ ಮಾನಿನಿ, ಪತ್ನಿಯು ಎಷ್ಟು ಸಹಕಾರಿ ಎಂದರೆ ಆಕೆಯನ್ನು ಪುರುಷನ ಅರ್ಧಾಂಗಿ ಎಂದು ಕರೆಯಲಾಗಿದೆ. ಹೌದು, ಇಲ್ಲಿ ಹೇಳ್ತಾರೆ ಪತ್ನಿ ಅರ್ಧದಷ್ಟು ಅಂತ, ಅರ್ಧನಾದೇಶ್ವರಿ ಅಂತ ಹೇಳ್ತಾರಲ್ಲ, ಹಂಗೆ ಏನಂದ್ರೆ ತನ್ನ ತನ್ನ ಗಂಡನ ಸೇವೆಗಾಗಿ ಅರ್ಧ ಅವಳು ಸೇವೆ ಫುಲ್ ಮಾಡ್ತಾಳೆ. ಏನ್ ಬೇಕೋ ಗಂಡನ್ಗೆ, ಒಂದು ಬೆಳಿಗ್ಗೆ ಎದ್ದಾಗ್ಲಿಂದ ಅವನು ಮಲ್ಕಳವರೆಗೂ, ಆ ಮಲ್ಕಳ ಸಮಯದಲ್ಲೂ ಪತ್ನಿ ಆದವಳು ಎಷ್ಟು ಸೇವೆ ಮಾಡ್ತಾಳೆ, ಅದ್ರ ಋಣ ನಾನು ನಿನ್ಗೆ ತೀರ್ಸಕ್ ಆಗೋದಿಲ್ಲ ಅಂತನೂ ಇಲ್ಲಿ ಕರ್ದಮ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ, ದುರ್ಗದ ಸೇನಾಧಿಪತಿಯು ತನ್ನ ಮೇಲೆ ದಾಳಿ ಮಾಡುವವರನ್ನು ಸುಲಭವಾಗಿ ಗೆಲ್ಲುವಂತೆ ಪತ್ನಿಯ ಆಶ್ರಯ ಪಡೆದ ವ್ಯಕ್ತಿಯು ಇತರ ಆಶ್ರಮಗಳ ವ್ಯಕ್ತಿಗಳು ಗೆಲ್ಲಲಾಗದ ಇಂದ್ರಿಯಗಳನ್ನು ಸುಲಭವಾಗಿ ಗೆಲ್ಲಬಹುದು. ಇಲ್ಲಿ ಏನು, ಇಲ್ಲಿ ಇಂದ್ರಿಯಗಳು ನಮ್ಮ ದೇಹವನ್ನ ಭಾರಿ ದಾಳಿ ಮಾಡ್ತವೆ. ಅಂದ್ರೆ ತಪ್ಪು ಗ್ರಹಿಗಳಿಗೆ ತಗೊಂಡು ಹೋಗ್ತಾ ಇರ್ತವೆ. ಅದನ್ನ ಹೆಂಡತಿಯಾದವಳನ್ನ ಆ ಇಂದ್ರಿಯಗಳನ್ನ ತಡೆಗಟ್ತಾಳೆ. ಹೆಂಗೆ ಅಂದ್ರೆ ಇವಾಗ ಅದು ಸೇನಾಧಿಪತಿ ಆಗಿ ಆ ದೇಹವನ್ನು ರಕ್ಷಿಸ್ತಾಳೆ. ಯಾಕಂದ್ರೆ ಬೇರೆ ಕಡೆ ಹೋಗ್ದಂಗೆ. ಇವಾಗ ಹೆಂಡತಿಯಾದವಳು ಗಂಡನ್ಗೆ ಅವ್ನ್ ಹೇಳಿದ ಕೆಲ್ಸ ಮಾಡ್ಕೊಂಡು ಅವ್ನ್ ಏನ್ ಹೇಳ್ತಾನೋ ಅದನ್ನ ಕೇಳ್ಕೊಂಡು ಹೋದ್ರೆ ಅವನು ಬೇರೆ ಹೆಣ್ಮಕ್ಳನ್ನ ಆಕರ್ಷಣೆ ಆಗೋದಿಲ್ಲ. ಹಂಗಾಗಿ ಮನೆಗೆ ಬರ್ತಾನೆ, ಮನೆಗೆ ಇರ್ತಾನೆ, ಮನೆಗೆ ಹೆಂಡತಿ ರುಚಿ ರುಚಿಯಾಗಿ ಅಡಿಗೆ ಮಾಡಿರ್ತಾಳೆ, ತಿಂತಾನೆ, ಬೇರೆ ಇದಕ್ಕೆ ಅವನು ಮೋಹ ಆಗೋದಿಲ್ಲ. ಹಂಗಾಗಿ ಇಲ್ಲಿ ತುಂಬಾ ಚೆನ್ನಾಗಿ ಹೋಲಿಸ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಹೊಗಳ್ತಾ ಇದ್ದಾನೆ ಹೇಳ್ತೀನಿ ಒಂದು ಮಟ್ಟಕ್ಕೆ, ಕೆಟ್ಟೋಗೋದು ಇಲ್ಲ ಅಂತಾನು ಇಲ್ಲಿ ಹೇಳ್ತಾ ಇದೆ. ಹೆಂಡತಿ ಚೆನ್ನಾಗಿದ್ರೆ ಗಂಡ ಬೇರೆ ದುರ್ವ್ಯಸನಕ್ಕೆ ಒಳಗಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೇ ಗೃಹಲಕ್ಷ್ಮಿಯೇ, ನಿನ್ನಂತೆ ನಾವು ನಡೆದುಕೊಳ್ಳಲಾರೆವು. ಇಡೀ ಜೀವಮಾನ ದುಡಿದರೂ ಸಾಲದ ಮರಣಾನಂತರ ಸಹ ನಿನ್ನ ಉಪಕಾರಕ್ಕೆ ನಾವು ಪ್ರತಿಯಾಗಿ ಏನೂ ನೀಡಲಾರೆವು. ವೈಯಕ್ತಿಕ ಗುಣಗಳನ್ನು ಆರಾಧಿಸುವವರೆಗೂ ಸಹ ನಿನ್ನ ಉಪಕಾರ ತೀರಿಸಲು ಸಾಧ್ಯವಿಲ್ಲ. ಅಂದ್ರೆ ಅದೇ ಪತ್ನಿಯಾದವಳು ಸುಖ ಸಂತೋಷವನ್ನು ಕೊಟ್ಟು ನರಕಕ್ಕೆ ಹೋಗ್ದಂಗೆ ನೋಡ್ಕೊಂತಾಳೆ. ಇವಾಗ ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಅವರು ಬೇರೆ ಹೆಣ್ಮಕ್ಳ ಮೋಹಕ್ಕೆ ಹೋಗಿ ಅವ್ರಿಗೆ ಗೊತ್ತಿರುತ್ತಲ್ಲ ನಾವು ನರಕಕ್ಕೆ ಹೋಗ್ತೀವಿ, ಬೇರೆ ಸಂಘಕ್ಕೆ ಏನಾದ್ರೂ ಮದ್ಯಪಾನ ಮಾಡೋದು, ಒಂದು ಬೇರೆ ಸ್ತ್ರೀ ಸಂಘದಾಗ ಸೇರೋದು, ಮಾಂಸಾಹಾರ, ಅವನ್ನೆಲ್ಲ ನಾವು ಮಾಡ್ಬೇಕಾಗುತ್ತೆ. ಮನೆಯಲ್ಲಿ ಸ್ತ್ರೀಯಾದವಳು ಚೆನ್ನಾಗಿ ಭಕ್ತಿ ಸೇವೆ ಮಾಡ್ಕೊಂಡು ಪತಿನೂ ಭಕ್ತಿ ಸೇವೆಯಲ್ಲಿ ತೊಡಗಿಸಿದ್ರೆ ಮಾತ್ರ ನಾವು ಮೋಕ್ಷಕ್ಕೆ ಹೋಗೋಕ್ಕೆ ಒಂದು ದಾರಿ. ಇಲ್ಲ ಅಂದ್ರೆ ನಾವು ನರಕಕ್ಕೆ ಹೋಗೋದೇ ಅಂತಂದು ಇಲ್ಲಿ ಕಶ್ಯಪ ಮುನಿ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳ್ತಾರೆ, ನಿನ್ನ ಋಣ ತೀರ್ಸಕ್ ಆಗಲ್ಲ, ಆದ್ರೂ ಮಕ್ಕಳು ಪಡೆಯೋ ಉದ್ದೇಶದಿಂದ ನಿನ್ನ ಕಾಮ ಇಚ್ಛೆಯನ್ನು ತೀರಿಸ್ತೀನಿ ಅಂತ ಇಲ್ಲಿ ಕಶ್ಯಪ ಮುನಿ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಈ ನಿರ್ದಿಷ್ಟ ಸಮಯವು ಅತ್ಯಂತ ಅಮಂಗಳಕರವಾದದ್ದು. ಅಂದ್ರೆ ಇಲ್ಲಿ ಕಶ್ಯಪ ಹೇಳ್ತಾನೆ, ಸ್ವಲ್ಪ ತಾಳು, ಇವಾಗ ಇದು ಸಂಜೆ ಸಮಯ ಆಗಿದೆ, ಇದು ತುಂಬಾ ಕಷ್ಟಕರವಾಗಿರುತ್ತೆ, ಈ ಸಮಯ ಬೇಡ. ಇಲ್ಲಿ ಈ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಭೀಕರವಾಗಿ ಕಾಣುವ ಭೂತಗಳು ಮತ್ತು ಭೂತಪತಿಯ ನಿರಂತರ ಸಂಗಾತಿಗಳು ಕಾಣಿಸಿಕೊಳ್ಳುತ್ತವೆ. ಅಂದ್ರೆ ಈ ಸಮಯದಲ್ಲಿ ರುದ್ರ ಏನಂದ್ರೆ ಸಂಚರಿಸ್ತಾ ಇರ್ತಾನೆ. ಯಾರ ಜೊತೆ ಸಂಚರಿಸ್ತಾ ಇರ್ತಾನೆ, ಇಲ್ಲಿ ಇದು ಬಹಳ ಇಂಪಾರ್ಟೆಂಟು. ಭೂತ ಪಿಶಾಚಿಗಳಿಂದ ಎಲ್ಲ ಕಡೆನೂ ಓಡಾಡ್ತಿರ್ತಾರಂತೆ. ಹಂಗಾಗಿ ಈ ಸಮಯ ಬೇಡ, ಇದು ಅಮಂಗಳಕರ, ಒಂದ್ ಸ್ವಲ್ಪ ತಡಿ, ಆಮೇಲೆ ನಾವು ಒಂದಾಗೋಣ ಅಂತಂದು ಇಲ್ಲಿ ಹೇಳ್ತಾರೆ. ಮತ್ತೆ ಇಲ್ಲಿ ಭೂತರಾಜನಾದ ಶಿವನು ತಮ್ಮ ಕಲ್ಯಾಣಕ್ಕಾಗಿ ಆತನನ್ನು ಸುತ್ತುವರೆದಿರುವ ಭೂತಗೊಳಗೂಡಿ ತನ್ನ ವಾಹನ ಬಸವನ ಮೇಲೆ ಕುಳಿತು ಈ ಹೊತ್ತಿನಲ್ಲಿ ಸಂಚರಿಸುತ್ತಿರುತ್ತಾನೆ. ಇಲ್ಲಿ ಭೂತರಾಜ ಅಂದ್ರೆ ಶಿವನನ್ನ ಭೂತರಾಜ ಅಂತ ಹೇಳ್ತಾನೆ. ಅಂದ್ರೆ ಇಲ್ಲಿ ಶಿವನನ್ನು ಎಷ್ಟು ದಯಾಮಯಿ ಅಂತಂದ್ರೆ ಇಲ್ಲಿ ಏನಂದ್ರೆ ಆತ್ಮಹತ್ಯೆ ಮಾಡ್ಕೊಂಡಿರ್ತಾರಲ್ಲ ಆ ಆತ್ಮಗಳು ಮತ್ತೆ ಘೋರ ಪಾಪಗಳನ್ನ ಮಾಡಿರ್ತಾರಲ್ಲ. ನಿನ್ನೆ ಪ್ರಭುಜಿಯವರು ಈ ಕ್ಲಾಸಲ್ಲಿ ಹೇಳ್ತಿದ್ರು, 7 ಗಂಟೆ ಕ್ಲಾಸಲ್ಲಿ, ಆ
ಆತ್ಮಗಳನ್ನೆಲ್ಲನೂ ಶಿವ ಕಾಯ್ತಾ ಇರ್ತಾನೆ. ಇಂಥ ಸಮಯದಲ್ಲಿ ನಾವು ಯಾವುದು ತಪ್ಪು ಸಮಯ ಇರುತ್ತೋ, ಈ ಸಂಜೆ ಸಮಯ, ಸಂಧ್ಯಾ ಸಮಯ ಅಂತೀವಲ್ಲ, ಅವಾಗ ನಾವು ಗಂಡ ಹೆಂಡತಿ ಕೂಡ್ದಾಗ ಆ ಆತ್ಮಗಳನ್ನ ಇದ್ರೊಳ ಆ ಯೋನಿಯಲ್ಲಿ ಬಿಟ್ಬಿಡ್ತಾರಂತೆ ಶಿವ. ಅಂದ್ರೆ ಆತ್ಮಗಳು ಕೇಳ್ಕೊಂತಿರ್ತಾವಂತೆ. ಇವಾಗ ಭೂತ ಪ್ರೇತಗಳಾಗಿರ್ತಾವಲ್ಲ, ಅವು ಕೇಳ್ಕೊಂತಿರ್ತಾವಂತೆ ಯಾರನ್ನ? ಶಿವ ಆಶುತೋಷ ಅಂತ ಹೇಳ್ತೀವಿ ಶಿವನ್ನ. ಏನೇ ಆಗ್ಲಿ ವರಗಳು ಕೊಟ್ಬಿಡ್ತಾನೆ ಶಿವ. ಏನು ಸ್ವಲ್ಪ ಯೋಚನೆ ಮಾಡಲ್ಲ. ಅಂದ್ರೆ ಎಲ್ಲಾರ್ಗೂ ಕರುಣಾಮಯಿ ಅನ್ನಂಗೆ. ಅಂತ ಸಮಯದಲ್ಲಿ ಅಂತವ್ರನ್ನ, ಇವಾಗ ಎಲ್ಲಿ ಆತ್ಮಹತ್ಯೆ ಮಾಡ್ಕೊಂಡು ಘೋರವಾದ ಪಾಪಗಳು ಮಾಡ್ಕೊಂಡಿರ್ತೀವೋ, ಯಾರು ಗಂಡ ಹೆಂಡತಿ ಆ ಸಂಜೆ ಸಮಯದಲ್ಲಿ ಕೂಡ್ದಾಗ ಅಂತ ಪ್ರೇತಾತ್ಮಗಳನ್ನ ಅದ್ರೊಳಗೆ ಆ ಯೋನಿಯಲ್ಲಿ ಬಿಟ್ಬಿಡ್ತಾರಂತೆ. ಇದು ನೋಡ್ರಿ, ಇದು ತುಂಬಾ ಚೆನ್ನಾಗೈತೆ. ಹಂಗಾಗಿ ನಾವು ಯಾವ ಸಮಯದಲ್ಲಿ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದು ಇಲ್ಲಿ ಕಶ್ಯಪರಿಗೂ ಗೊತ್ತು. ಅದರಿಂದ ದಿತಿನ ತಡೆದಿರ್ತಾನೆ, ಇದು ಕೆಟ್ಟ ಸಮಯ, ಇದು ಬೇಡ, ಇದು ಇಂಥ ಸಂದರ್ಭ ಒಳ್ಳೇದಲ್ಲ, ಸ್ವಲ್ಪ ಇರು ಅಂತ ಕೇಳ್ತಾಳೆ. ಅಂದ್ರೆ ಇಲ್ಲಿ ಆ ಶರೀರಗಳಿಗೆ, ಆ ಯೋನಿಯಲ್ಲಿ ಹೋಗ್ತಿರ್ತಕ್ಕಂಥ ಭೂತ ಪ್ರೇತಗಳಿಗೆ ಒಂದು ಶರೀರ ದೊರಕುತ್ತೆ. ಅದರಿಂದನೇನೆ ಆ ಸಂದರ್ಭದಲ್ಲಿ ಲೈಂಗಿಕ ಸಂಭೋಗ ಮಾಡಬಾರ್ದು, ಬಹಳ ಕೆಟ್ಟ ಮಕ್ಕಳು ಹುಟ್ಟುತ್ತಾರೆ ಅನ್ನೋ ದೃಷ್ಟಿಯಿಂದ ಸ್ವಲ್ಪ ತಡಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಶಿವನ ದೇಹದ ಬಗ್ಗೆ ಹೇಳ್ತಾ ಇದ್ದಾರೆ. ಶಿವನ ದೇಹವು ಕೆಂಪಾಗಿದ್ದು ನಿಷ್ಕಳಂಕವಾಗಿದ್ದರೂ ಆತ ಭಸ್ಮಲೇಪಿತನಾಗಿದ್ದು ಉರಿಯುವ ರುದ್ರಭೂಮಿಯಲ್ಲಿನ ಸುಂಟರಗಾಳಿಯ ಧೂಳಿನಿಂದಾಗಿ ಆತನ ಜಟೆ ಮಲಿನವಾಗಿದೆ. ಶಿವನು ನಿನ್ನ ತಂಗಿಯ ಗಂಡ, ಹಾಗೂ ಆತ 3 ಕಣ್ಣುಗಳಿಂದ ನೋಡುತ್ತಾನೆ. ಅಂದ್ರೆ ಶಿವ ಹೆಂಗಿರ್ತಾನೆ, ಅದ್ರ ಬಗ್ಗೆ ಇಲ್ಲಿ ವರ್ಣನೆ ಹೇಳಿದಾನೆ. ಶಿವ ಧೂಳಿನಿಂದ ಕೂಡಿರ್ತಾನೆ, ಅವನು ಹಾವುಗಳನ್ನೆಲ್ಲ ಹಾಕೊಂಡಿರ್ತಾನೆ, ಸರಿ ಜಟಾಧಾರಿ ಆಗಿರ್ತಾನೆ, ಅವನು ಮಲೀನವಾಗಿರ್ತಾನೆ ಅಂತ ಸಮೇತ ಹೇಳ್ತಾನೆ. ಶಿವ ಯಾರು? ವೈಷ್ಣವ, ಯಥಾನಂ ವೈಷ್ಣವ ಶಂಭು ಅಂತ ಹೇಳ್ತಾರ, ವೈಷ್ಣವನಾಮ್ ಯಥಾ ಶಂಭು ಅಂತ. ಆದ್ರೆ ಕೆಲವೊಬ್ಬರಿಗೆ ಶಿವನ್ ಬಗ್ಗೆ ಗೊತ್ತಿರಲ್ಲ. ಅವ್ನು ಯಾವ ತರ ಇರ್ತಾನೋ ಅನ್ನೋದು ಆ ದೇಹದ ಬಗ್ಗೆ ಗೊತ್ತಿರುತ್ತೆ, ಅವರು ಯಾವ ತರ ಇರ್ತಾರೆ ಅನ್ನೋದು ಒಳಗಡೆ ಇರೋದು ಅವ್ರಿಗೆ ಗೊತ್ತಿರಲ್ಲ ಕೆಲವೊಬ್ಬರಿಗೆ. ಇಲ್ಲಿ ಹೇಳ್ತಾರೆ, ಶಿವನು ಯಾರನ್ನು ತನ್ನ ಸಂಬಂಧಿ ಎಂದು ಭಾವಿಸಿದ್ದಿಲ್ಲ. ಇಲ್ಲಿ ದಿತಿ ಏನು? ನನ್ನ ತಂಗಿ ಗಂಡನೇ ತಾನೇ ಶಿವ, ಹಂಗಾಗಿ ಅವನು ಎಕ್ಸ್ಕ್ಯೂಸ್ ಮಾಡ್ಬೋದು, ಬಿಡು ಪರವಾಗಿಲ್ಲ ಅಂತ ಅನ್ಕೋಬಹುದು ಅಂತ ತಿಳ್ಕೊಬೇಡ. ಶಿವ ಆ ಥರ ಅಲ್ಲ. ಶಿವ ಏನು ಯಾರಿಗೂ ಸಂಬಂಧಿ ಅಲ್ಲ, ಯಾರನ್ನು ಅವನು ಪ್ರಿಯರೆಂದು ಅಥವಾ ಅಪ್ರಿಯರೆಂದು ತಿಳಿಯುವುದಿಲ್ಲ. ಅಂದ್ರೆ ಎಲ್ಲರೂ ಒಂದೇ. ಇಲ್ಲಿ ತಂಗಿ ಗಂಡ, ತಮ್ಮನ ಗಂಡ, ಆ ಥರದವೆಲ್ಲ ಏನು ಇಲ್ಲ. ನೀನು ಆ ಥರ ಅನ್ಕೋಬೇಡ ನನ್ನ ತಂಗಿ ಗಂಡ ಅಂತ. ಶಿವ ಯಾರ ಸಂಬಂಧಿನೂ ಅಲ್ಲ. ಮತ್ತೆ ನಾವು ಗೌರವದಿಂದ ಆತನ ಆಹಾರ ಶೇಷವನ್ನು ಸ್ವೀಕರಿಸುತ್ತೇವೆ ಮತ್ತು ಆತ ತಿರಸ್ಕರಿಸಿದ್ದನ್ನು ಸ್ವೀಕರಿಸಲು ನಾವು ವ್ರತಬದ್ಧರು. ಅಂದ್ರೆ ಇಲ್ಲಿ ಆಹಾರದ ಬಗ್ಗೆ ಹೇಳ್ತಿದ್ದಾರೆ. ಇವಾಗ ನಾವು ಭಗವಂತನಿಗೆ ಆಹಾರವಿಟ್ಟು, ವಿಷ್ಣುವಿಗೆ ಆಹಾರವಿಟ್ಟು ಆ ಪ್ರಸಾದವನ್ನು ಶಿವನ್ಗೆ ಅರ್ಪಿಸಿದಾಗ ಅದು ಮಹಾಪ್ರಸಾದ ಆಗುತ್ತೆ. ಅಂದ್ರೆ ಶಿವ ಯಾರು? ವಿಷ್ಣುವಿನ ಭಕ್ತ ಆಗಿರ್ತಾನೆ. ಹಂಗಾಗಿ ಭಕ್ತರ ಪ್ರಸಾದ ಅದು ಮಹಾಪ್ರಸಾದ ಆಗಿರುತ್ತಂತೆ. ಆ ಪ್ರಸಾದನ ನಾವು ತಿಂತೀವಿ. ಹಂಗಾಗಿ ನೀನು ಶಿವನ್ನ ನನ್ನ ಭಾವ, ನನ್ಗೇನು ಮಾಡಲ್ಲ ಅಂತ ಅನ್ಕೋಬೇಡ, ಎಲ್ಲರಿಗೂ ಒಂದೇ ಸಮನೆ ಅವನು ಇದ್ ಮಾಡೋದು ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಮತ್ತೆ ಹೇಳ್ತಾರೆ, ಇಲ್ಲಿ ಬ್ರಹ್ಮನಂತ ದೇವತೆಗಳೂ ಸಹ ಶಿವನು ಆಚರಿಸುವ ಧಾರ್ಮಿಕ ವಿಧಿಗಳನ್ನು ಅನುಸರಿಸುತ್ತಾರೆ. ನೋಡ್ರಿ, ಇಲ್ಲಿ ಹೇಳ್ತಾರೆ, ಬ್ರಹ್ಮನು ಸಮೇತ ಧಾರ್ಮಿಕ ಆಚರಣೆಗಳನ್ನ ಕಾಪಾಡ್ಕೊಂಡ್ ಬರ್ತಾ ಇರ್ತಾನೆ. ಅವನು ಸಮೇತ ಆಚರಣೆಗಳನ್ನ ಆಚರಿಸ್ತಾನೆ. ಶಿವನು ಭೌತಿಕ ಜಗತ್ತಿನ ಸೃಷ್ಟಿಗೆ ಕಾರಣವಾದ ಭೌತಿಕ ಶಕ್ತಿಯ ನಿಯಂತ್ರಕ. ಅಂದ್ರೆ ಶಿವ ಪಾರ್ವತಿ ಹೆಂಗೆ ಈ ಎಲ್ಲ ಸೃಷ್ಟಿಗೆ ನಿಯಂತ್ರಕತೆ ಆಗಿರ್ತಾಳೋ, ಅಂದ್ರೆ ಭೌತಿಕ ಶಕ್ತಿಗೆ ಅವನ ಗಂಡ ಅಂತ ಇಲ್ಲಿ ಹೇಳ್ತಾ ಇದ್ರೆ ಆತ ಮಹಾಪುರುಷ. ಹೀಗಾಗಿ ಆತನ ಪೈಶಾಚಿಕ ಲಕ್ಷಣಗಳು ಕೇವಲ ನಟನೆ ಅಷ್ಟೇ. ಅಂದ್ರೆ ಅವನು ವೈಷ್ಣವ ಆಗಿರ್ತಾನೆ. ಅಂದ್ರೆ ಇವಾಗ ಒಂದು ಸ್ಮಶಾನ ಕಾಯೋದು, ಈ ತರ ಒಂದು ಆತ್ಮಗಳನ್ನ, ಅಂದ್ರೆ ಇವಾಗ ಏನೋ ಒಂದು ಕೆಲಸ ಕೊಟ್ಟಿರ್ತಾರೆ ಅಂದ್ರೆ ಅದನ್ನ ಅವ್ರು ಪಾಲಿಸ್ಬೇಕು, ಎಂತ ಕೆಲ್ಸನೇ ಆಗ್ಲಿ. ಇವಾಗ ನಾವು ಗುರುಗಳು ಏನಾದ್ರೂ ಹೇಳಿದ್ರೆ ಅದನ್ನ ನಾವು ಪಾಲಿಸ್ತೀವಿ. ಅದೇ ತರನೇ ವಿಷ್ಣು ಏನ್ ಹೇಳಿರ್ತಾನೋ ಆ ಕೆಲಸ ಶಿವ ಮಾಡ್ತಿರ್ತಾನೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ.
ಭಗವಂತನ ಪ್ರತಿನಿಧಿಯಾಗಿ ಶಿವ ದೇವೋತ್ತಮ ಪರಮಪುರುಷನಿಂದ ಅಭಿನ್ನನು, ಆತ ತುಂಬಾ ಶ್ರೇಷ್ಠನು. ಸಕಲ ಐಹಿಕ ಭೋಗಗಳ ಬಗೆಗಿನ ಆತನ ವಿರಕ್ತಿ ಹೇಗೆ ಹೇಗೆ ಒಬ್ಬ ಐಹಿಕ ವ್ಯಾಮೋಹದ ಬಗ್ಗೆ ಅನಾಸಕ್ತನಾಗಿರಬಹುದು. ಅಂದ್ರೆ ಇಲ್ಲಿ ಶಿವ ಭಕ್ತ ಆಗಿರ್ತಾನೆ, ಭಗವಂತನ ಭಕ್ತ ಆಗಿರ್ತಾನೆ. ಅಂದ್ರೆ ಅವನಿಗೆ ಐಹಿಕ ಭೋಗಗಳು ಏನಿಲ್ಲ. ಶಿವನ್ ನೋಡಿದಿರಲ್ಲ, ಯಾವಾಗ್ಲೂ ಜಪ ಮಾಡ್ಕೊಂಡಿರ್ತಾನೆ. ಯಾವ ಅವನಿಗೆ ಮನೆ ಇಲ್ಲ, ಅಂತಸ್ತು ಐಶ್ವರ್ಯ ಅವೇನು ಇಲ್ಲ. ಅವ್ನು ಯಾವಾಗ್ಲೂ ಯಾರ್ ಜಪ ಮಾಡ್ತಿರ್ತಾನೆ? ವಿಷ್ಣುವಿನ ಜಪ ಮಾಡ್ತಿರ್ತಾನೆ ಅಂತ ಇಲ್ಲಿ ಕರ್ದಮ ಮುನಿ ಹೇಳ್ತಾನೆ ಇದ್ದಾರೆ ತಿಥಿಗೆ. ಮತ್ತೆ ಇಲ್ಲಿ ಮೈತ್ರೇಯರು ಮುಂದುವರಿಸಿ ಹೇಳ್ತಾರೆ ಏನಂತ, ಹೀಗೆ ತಿಥಿಗೆ ಆತನ ಗಂಡ ತಿಳಿಸಿದರು. ಆದರೆ ಆಕೆಗೆ ಲೈಂಗಿಕ ತೃಪ್ತಿಗೆ ಮನ್ಮಥನಿಂದ ಕಾಮಪೀಡಿತಳಾಗಿದ್ದಳು. ಹೀಗಾಗಿ ಆಕೆ ನಾಚಿಕೆ ಬಿಟ್ಟು ಬೀದಿ ಜಾಣಿಯರಂತೆ ಆ ಬ್ರಾಹ್ಮಣ ಮುನಿಯ ವಸ್ತ್ರವನ್ನು ಹಿಡಿದುಕೊಂಡಳು. ಎಷ್ಟೇ ಗಂಡ ಹೇಳ್ತಾ ಇದ್ದಾನೆ ಈ ಸಮಯ ಬೇಡ, ಇದು ಶಿವಂದು, ಈ ತರ ಭೂತ ಪ್ರೇತಗಳನ್ನೆಲ್ಲ ಬಿಡ್ತಾನೆ ನಮ್ಮ ಯೋನಿ ಒಳಗೆ, ಬೇಡ ಅಂತ ಹೇಳ್ತಿದ್ರು ಅವಳಿಗೆ ಆ ಕಾಮ ಅನ್ನೋದು ತಡ್ಕೊಳಕ್ಕಾಗಿಲ್ಲ. ಯಾರಿಗೆ? ದಿತಿಗೆ. ಆಗ ಅವಳು ನಾಚಿಕೆ ಕೆಟ್ಟ ಒಂದು ವೇಶ್ಯ ಯಾವ ತರ ಬಿಹೇವ್ ಮಾಡ್ತಾಳೋ ಅದೇ ತರ ತನ್ನ ಗಂಡ ಅಂದ್ರೆ ಕರ್ದಮ ಮುನಿಯನ್ನು ವಸ್ತ್ರ ಹಿಡಿದು ಎಳಿತಾಳೆ ಅಂತ ಹೇಳಿ ಹೇಳ್ತಾ ಇದ್ದಾಳೆ. ತನ್ನ ಪತ್ನಿಯ ಉದ್ದೇಶವನ್ನು ಅರ್ಥ ಮಾಡಿಕೊಂಡ ಕಶ್ಯಪರು ನಿಷಿದ್ಧ ಕಾರ್ಯಕ್ಕೆ ಒಪ್ಪಬೇಕಾಗಿತ್ತು. ಅಂದ್ರೆ ಅವನಿಗೆ ಗೊತ್ತಿತ್ತು ಇದು ಒಳ್ಳೇದಲ್ಲ ಅಂತ, ಆದ್ರೂ ಆ ಪತ್ನಿಯ ಒಂದು ಕಾಮ ಇಚ್ಛೆಯಿಂದ ಅವನು ತೀರಿಸಲೇಬೇಕಾಗುತ್ತೆ ಅಂತ ಹೋಗಿ ಮತ್ತೆ ಹೀಗಾಗಿ ಪೂಜ್ಯನಾದ ವಿಧಿಗೆ ತಮ್ಮ ನಮನಗಳನ್ನು ಸಲ್ಲಿಸಿ ಅವರು ಏಕಾಂತ ಸ್ಥಳದಲ್ಲಿ ಆಕೆಯೊಳಗೆ ಮಲಗಿದರು. ಅಂದ್ರೆ ಅವರು ಮಲ್ಕೊಂಡ್ಬಿಡ್ತಾರೆ, ಏನು ಮಾಡೋಕ್ಕಾಗಲ್ಲ, ಅವಳು ಅಷ್ಟೊಂದು ಕಾಮ ಪೀಡಿತಳಾಗಿರ್ತಾಳಲ್ಲ. ಇಲ್ಲಿ ನಾವು ಒಂದು ಭಾಗವತದಲ್ಲಿ ಒಂದು ಉದಾಹರಣೆ ತಗೋಬಹುದು. ಇಲ್ಲಿ ಕಶ್ಯಪರು ನೋಡ್ರಿ, ತನ್ನ ಹೆಂಡತಿಗೆನೆ ಒಂದು ಕಾಮ ವಾಸನೆಯಿಂದ ಅವಳಿಗೂ ತಡ್ಕೊಳಕ್ಕಾಗಲ್ಲ, ಆ ಹೆಂಡತಿ ಕರಿತಾ ಇದ್ದಾಳೆ ಅಂತ ಇವ್ರಿಗೂ ಇಂದ್ರಿಯಗಳನ್ನ ನಿಗ್ರಹಿಸ್ಕೊಳಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನಾವು ಒಂದು ಭಾಗವತಂನಲ್ಲಿ ಹರಿದಾಸರ ಒಂದು ಇದನ್ನ ನೋಡ್ಬೋದು. ಹರಿದಾಸ್ ಠಾಕೂರ್ ಅವರು ಎಷ್ಟು ಅವರು ಒಂದು ವೇಶ್ಯ, ಅಲ್ಲಿ ಕಶ್ಯಪ ಮುನಿ ತನ್ನ ಹೆಂಡ್ತಿನೇ ಅವಳಿಗೆ ಸಮಾಧಾನ ಮಾಡಿಸಿ ಆ ಇಂದ್ರಿಯಗಳನ್ನ ರಕ್ಷಣೆ ಮಾಡ್ಕೊಳಕ್ ಆಗ್ಲಿಲ್ಲ. ಇಲ್ಲಿ ಹರಿದಾಸ ಠಾಕೂರು ಒಬ್ಬ ವೇಷ ಬಂದಿರ್ತಾಳೆ, ಅವಳು ಎಷ್ಟು ಸುಂದರವಾಗಿರ್ತಾಳೆ. ಅವಳು ಒಂದು 3 ದಿವಸ ತಮ್ಮ ಮನೆಯಲ್ಲೇ ಇರ್ತಾರೆ. ಆದ್ರೂ ಸಮೇತ ಹರಿದಾಸ ಠಾಕೂರವರು ಅವ್ರ ಇಂದ್ರಿಯಗಳನ್ನ ಅಷ್ಟು ಕಂಟ್ರೋಲ್ ಆಗಿ ಇಟ್ಕೊಂಡಿರ್ತಾರೆ. ಏನಕ್ಕೆ ಇಟ್ಕೊಂಡಿರ್ತಾರೆ? ಅವರು ಅಷ್ಟು ಒಂದು 3 ಲಕ್ಷ ಬಾರಿ ದಿನಕ್ಕೆ ಜಪ ಮಾಡ್ತಿರ್ತಾರಂತೆ. ಅವ್ರು ಕರೀದ್ರಂತೆ, ಬನ್ರಿ ನನ್ನ ಇಚ್ಛೆ ತೀರಿಸ್ತೀನಿ, ನಿಮ್ಗೂ ಸುಖ ಇರುತ್ತೆ ನನ್ಗೂ ಸುಖ ಇರುತ್ತೆ ಅಂತ ಕ್ಷಣ ಕ್ಷಣ ಕರಿತಾನೆ ಇರ್ತಾಳೆ ಅವಳು ವೇಶ್ಯ ಅನ್ನೋಳು ಹರಿದಾಸ್ ಠಾಕೂರ್ನ. ಆದ್ರೂ ಇಲ್ಲಮ್ಮ, ನನ್ ಸ್ವಲ್ಪ ಜಪ ಇದ್ದಾವೆ, ನನ್ ಗುರುಗಳು ಹೇಳಿದ್ದಾರೆ, ನಾನು ಮಾಡ್ಕೋಬೇಕು ಜಪ ಇದೆ, ಇರು ಇನ್ನೊಂದ್ ಸ್ವಲ್ಪ ಬಿಟ್ಟು ಬರ್ತೀನಿ. ಹಂಗೆ 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 ಹಂಗೇನೆ 3 ದಿವಸ ಕಳೀತಾರಂತೆ. ಆ 3 ದಿವಸ ಕಳೆದಾಗ ಆದ್ರೂ ಅವಳ ಒಂದು ಮುಖ ಕೂಡ ನೋಡಲ್ಲ. ಆ ಇಂದ್ರಿಯಗಳನ್ನ ಅಷ್ಟು ನಿಗ್ರಹ ಮಾಡ್ಕೊಂಡಿರ್ತಾರೆ ಹರಿದಾಸ ಠಾಕೂರ್ ಅವರು. ಅಂದ್ರೆ ಅವಳಿಗೆ ಅವಾಗ ಗೊತ್ತಾಗುತ್ತೆ ವೇಶ್ಯರ್ಗೆ ಇವ್ರು ಎಷ್ಟು ಇಂದ್ರಿಯಗಳನ್ನ ಕಾಪಾಡ್ಕೊಂಡು ಎಷ್ಟು ಕೃಷ್ಣ ಪ್ರಜ್ಞೆಯಲ್ಲಿದ್ದಾರೆ ಅಂತಂದು ಅವ್ರಿಗೂ ಸಮೇತ ಎಷ್ಟು 3 ದಿವಸ ಕೇಳಿ ಆ ಹರಿನಾಮ ಜಪನ ಅವಳಿಗೂ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಸ್ಬಿಡ್ತಾರೆ ಹರಿದಾಸ್ ಠಾಕೂರ್ ಅವರು. ನೋಡ್ರಿ ಅಲ್ಲಿಗೂ ಇಲ್ಗೂ ಎಷ್ಟು ವ್ಯತ್ಯಾಸ ಇದೆ ಕಶ್ಯಪ ಮುನಿಗಳಿಗೂ ಮತ್ತೆ ಹರಿದಾಸ ಠಾಕೂರ್ಗೂ. ಎಲ್ಲಿ ನಾವು ಯಾವಾಗ ಕೃಷ್ಣ ಪ್ರಜ್ಞೆಗೆ ಬರ್ತೀವೋ ಆವಾಗ ನಾವು ಸ್ವಲ್ಪ ಸ್ವಲ್ಪನೇ ನಮ್ಮ ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಕೋಬಹುದು ಅನ್ನೋದು ಇಲ್ಲಿ ಒಂದು ಉದಾಹರಣೆ. ನಾವು ವಿದ್ವಾಂಸರು ಎಷ್ಟೇ ವಿದ್ವಾಂಸರಾಗ್ಬೋದು, ಬ್ರಾಹ್ಮಣರಾಗ್ಬೋದು, ಒಂದು ಜ್ಞಾನ ತಿಳಿದಿರೋರಾಗ್ಬೋದು, ಅಂದ್ರೆ ನಾವು ಯಾವ್ದ್ರಲ್ಲಿ ಇದೀವಿ ಅನ್ನೋದೇ ಇಲ್ಲಿ ಒಂದು ಉದ್ದೇಶ ಆಗಿರುತ್ತೆ. ನಾವು ಕೃಷ್ಣ ಭಕ್ತಿಯಲ್ಲಿ ಇದ್ದಾಗಲೇ ಮಾತ್ರ ನಾವು ಇಂದ್ರಿಯಗಳನ್ನ ಕಂಟ್ರೋಲ್ ಇಟ್ಕೋಬಹುದು. ಯಾಕಂದ್ರೆ ಆ ಇಂದ್ರಿಯಗಳನ್ನ ನಾವು ಏನಕ್ಕೆ ಉಪಯೋಗಿಸ್ತೀವಿ? ಋಷಿಕೇಶನ ಸೇವೆಗಾಗಿ. ಹಂಗಾಗಿ ಇಂದ್ರಿಯಗಳು ಬಹಳ ದಾರಿ ತಪ್ಪಿಸ್ತವೆ. ಹಂಗಾಗಿ ಇದು ಭಾವಾರ್ಥದಲ್ಲಿ ಈ ಹರಿದಾಸ್ ಠಾಕೂರ್ದು ಒಂದು ವಿಚಾರ ಇತ್ತು. ಮತ್ತೆ ಇಲ್ಲಿ ಮುಂದುವರಿಸ್ತಾ ಹೇಳ್ತಾರೆ, ಆಮೇಲೆ ಆ ಬ್ರಾಹ್ಮಣ ಸ್ನಾನ ಮಾಡಿ, ಅಂದ್ರೆ ಇಲ್ಲಿ ಆಕೆಯೊಡನೆ ಮಲಗಿರ್ತಾರೆ. ಮಲಗಿದ್ಮೇಲೆ ಮತ್ತೆ ಋಷಿ ಮುನಿಗಳು ಅಂದ್ರೆ ಕಶ್ಯಪ ಮುನಿಗಳು ಸ್ನಾನ ಮಾಡಿ ಬರ್ತಾರೆ. ಸ್ನಾನ ಮಾಡಿ ಪ್ರಾಣಾಯಾಮ ಮಾಡುತ್ತಾ ವಾಕ್ ನಿಯಂತ್ರಣ ಮಾಡಿಕೊಂಡು ಶಾಶ್ವತ ಬ್ರಹ್ಮಜ್ಯೋತಿಯನ್ನು ಕುರಿತು ಧ್ಯಾನಮಗ್ನರಾದರು. ಮತ್ತು
ತಮ್ಮ ಬಾಯೊಳಗೆ ಪವಿತ್ರ ಗಾಯತ್ರಿ ಮಂತ್ರವನ್ನು ಪಠಣ ಮಾಡಿದರು. ಅಂದ್ರೆ ಇಲ್ಲಿ ಒಂದು ಸ್ನಾನ ಅನ್ನೋದು ಇಂಪಾರ್ಟೆಂಟು. ನಾವು ಹೆಂಗೆ ಇವಾಗ ಮೊದಲು ನಮಗೆ ವಾಶ್ರೂಮ್ಗೆ ಹೋದ್ಮೇಲೂ ಸ್ನಾನ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ. ಇವಾಗ ನಾವು ವಾಶ್ರೂಮ್ಗೆ ಹೋಗಿ ಯಾವುದೇ ಟೈಮಲ್ಲಿ ವಾಶ್ರೂಮ್ಗೆ ಹೋಗಿ ಬಂದ್ರೂ ಸ್ನಾನ ಮಾಡಬೇಕು, ಶುಚಿಯಾಗಿರ್ಬೇಕು ಅನ್ನೋದು ಗೊತ್ತಾಗುತ್ತೆ. ಅದೇ ಥರ ನಾವು ಒಂದು ಗಂಡು ಹೆಣ್ಣು ಮಲಗಿದ್ರ ಮೇಲೂ ನಾವು ಇಲ್ಲಿ ಸ್ನಾನ ಇಂಪಾರ್ಟೆಂಟ್ ಅಂತ ಇಲ್ಲಿ ಕಶ್ಯಪ ಮುನಿಯವರು ಹೇಳ್ತಾ ಇದ್ದಾರೆ. ಸ್ನಾನ ಆದ್ಮೇಲೆ ಜಪ ತಪ ಮಾಡಿಕೊಂಡು ಅವರು ಗಾಯತ್ರಿ ಮಂತ್ರವನ್ನು ಪಠಿಸ್ತಾ ಇರ್ತಾರೆ ಕಶ್ಯಪ ಮುನಿಗಳು. ಮತ್ತೆ ಇಲ್ಲಿ ಹೇಳ್ತಾರೆ, ಹೇ ಭರತವಂಶಜನೇ. ತದನಂತರ ಇಲ್ಲಿ ದಿತಿ ಅವಳು ಸ್ನಾನ ಅದೆಲ್ಲ ಮುಗಿಸ್ಕೊಂಡು ಬರ್ತಾಳೆ ಗಂಡನ ಹತ್ರ. ಗಂಡನ ಸಮೀಪ ಬಂದ್ಬಿಟ್ಟು ಅವಳು ಏನ್ ಹೇಳ್ತಾಳೆ, ಅವಳು ತಪ್ಪಿಗೆ ಅರಿವಾಗುತ್ತೆ. ಇವಾಗ ಇವಳಿಗೆ ಕಾಮ ಇಚ್ಛೆ ತೀರೋದ್ಮೇಲೆ ತಪ್ಪು ಅರಿವಾಗುತ್ತೆ. ಅವಾಗ ಮುಖ ತಗ್ಗಿಸ್ಕೊಂಡು ತಲೆ ತಗ್ಗಿಸಿ ಗಂಡನ ಹತ್ರಕ್ಕೆ ಬರ್ತಾಳೆ. ಬಂದ್ಬಿಟ್ಟು ಹೇಳ್ತಾಳೆ, ಅಂದ್ರೆ ನೇಮ ವಿಧಿಗಳನ್ನು ಸರಿಯಾಗಿ ಅನುಸರಿಸದೆ ಸ್ವಪತ್ನಿಯೊಡನೆ ಸಂಭೋಗ ನಡೆಸಿದರೂ ಅದು ವ್ಯಭಿಚಾರಕ್ಕೆ ಸಮನಾದಂತೆ ಅಂತ. ಯಾವಾಗ ನಾವು ಸಮಯ ಸಂದರ್ಭದಲ್ಲಿ ನಾವು ಒಂದು ತಪ್ಪು ಕೆಲಸ ಮಾಡ್ತೀವೋ ಅದು ಇಲ್ಲಿ ಏನ್ ಹೇಳ್ತಾ ಇದಾರೆ ಈ ಭಾವಾರ್ಥದಲ್ಲಿ, ವ್ಯಭಿಚಾರಕ್ಕೆ ಸಮ ಅಂತೆ. ನಾವು ಹೆಂಗೆ ಸ್ವಂತ ಅಗ್ನಿ ಸಾಕ್ಷಿಯಾಗಿ ನಾವು ಗಂಡ ಹೆಂಡತಿ ಆದ್ರೂ ಸಮೇತನೂ ಸಮಯ ಸಂದರ್ಭದಲ್ಲಿ ನಾವು ಕೂಡಿದ್ರೆ ಹೌದು ವ್ಯಭಿಚಾರಕ್ಕೆ ಸಮ ಅಂತ ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳಿದ್ದಾರೆ. ಇಲ್ಲಿ ಸುಂದರಿಯಾದ ದಿತಿಯನ್ನು ನೋಡಿದಳು. ಹೇ ನನ್ನ ಪ್ರಿಯ ಬ್ರಾಹ್ಮಣ, ನನ್ನ ಈ ಗರ್ಭವು ಸಕಲ ಜೀವಿಗಳ ಒಡೆಯನಾದ ಶಿವನಿಂದ ಪಡದಂತೆ ನೋಡಿಕೊಳ್ಳಿ, ಏಕೆಂದರೆ ನಾನು ಅವನ ವಿಷಯದಲ್ಲಿ ಮಹಾಪರಾಧ ಮಾಡಿದ್ದೇನೆ. ಇವಾಗ ಅವಳಿಗೆ ತಪ್ಪುಗೆ ಅರಿವಾಗ್ತಾ ಐತೆ. ನಾನು ತಪ್ಪು ಮಾಡಿದ ಸಮಯದಲ್ಲಿ ನಿನ್ನನ್ನು ಬಳಸ್ಕೊಂಡು ನಾನು ತಪ್ಪು ಮಾಡಿದ್ದೀನಿ. ಈ ಗರ್ಭ ಮತ್ತೆ ಶಿವ ಏನ್ ಮಾಡ್ತಾನೋ ಏನೋ ಕೆಟ್ಟದ್ದಾಗ್ತಾ ಇದೆ ಅನ್ನೋದು ಇವಾಗ ಇವಳಿಗೆ ಅರಿವಾಗಿದೆ. ದಿತಿಗೆ ಶಿವ ಏನ್ ಮಾಡ್ತಾನೋ ಆ ಗರ್ಭವನ್ನ ಅಂತಂದು. ಅಂದ್ರೆ ದಿತಿಯು ತನ್ನ ಗಂಡನ ನಿಯಮ ಮೀರುವಂತೆ ಪ್ರೇರೇಪಿಸಿದ್ದರಿಂದ ಆಕೆಯ ಬಗ್ಗೆ ಶಿವ ಕೋಪಗೊಂಡಿರಬಹುದು. ಶಿವ ಕೋಪಗೊಂಡಿರ್ತಾನೆ. ಹಂಗಾಗಿ ಗಂಡನನ್ನ ಪ್ರಾರ್ಥಿಸ್ಕೊಳ್ತಾಳೆ, ಈ ತಪ್ಪು ಮಾಡಿದ್ದೀನಿ, ಕ್ಷಮೆ ಇರ್ಲಿ, ಇದಕ್ಕೊಂದು ಏನಾದ್ರೂ ಉಪಾಯ ಮಾಡೋಣ ಅಂತ ಹೇಳ್ತಾಳೆ. ಏಕಕಾಲದಲ್ಲಿ ಭಯಂಕರನಾದ ಶ್ರೇಷ್ಠ ದೇವತೆಯು ಹಾಗೂ ಸಕಲ ಐಹಿಕ ಬಯಕೆಗಳ ಪ್ರದಾಯಕನೂ ಆಗಿರುವ ಕೋಪಗೊಂಡಿರುವ ಶಿವನಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತೇನೆ. ಇಲ್ಲಿ ದಿತಿ ಶಿವನನ್ನ ಹೊಗಳ್ತಾ ಇದ್ದಾಳೆ. ಹೊಗಳಿ ಶಿವನಿಗೂ ಸಮೇತನು ಶಿವ ಕೋಪಗೊಂಡಿರ್ಬೋದು, ಆದ್ರೆ ನನ್ನ ನಮನಗಳನ್ನು ಸ್ವೀಕರಿಸ್ತಾನೆ. ತಪ್ಪು ಮಾಡಿದ್ದೀನಿ, ಆದ್ರೂ ಕ್ಷಮೆ ಕೇಳಿದ್ರೆ, ಒಂದು ಸ್ತ್ರೀ ಕ್ಷಮೆ ಕೇಳಿದ್ರೆ ಕ್ಷಮಿಸ್ಬೋದು. ಅವನು ಶಿವ ಸರ್ವಮಂಗಳಕರ, ಕ್ಷಮಾಶೀಲನು, ಕೋಪ ದಂಡಿಸುವಂತೆ ತಕ್ಷಣ ಪ್ರಭಾವ ಬೀರಬಹುದು. ಇಲ್ಲಿ ದಿತಿ ಶಿವನನ್ನು ಹೊಗಳ್ತಾ ಇದ್ದಾಳೆ. ಸರ್ವಮಂಗಳಕರ, ಕ್ಷಮಾಶೀಲನು ಅಂತ ಇಲ್ಲಿ ಶಿವನನ್ನು ಹೊಗಳ್ತಾ ಇದ್ದಾಳೆ. ಯಾರಾದ್ರೂ ನಾವು ಒಂದು ಸ್ವಲ್ಪ ಹೊಗಳಿದ್ರೆ ಬಿಡು ಹೋಗ್ಲಿ, ಅಯ್ಯೋ ಪಾಪ ಅಂತ ಹೇಳ್ತೀವಿ ಅಂತ ಹೇಳ್ಬೋದು ಅಂತ ದಿತಿ ಆ ಥರ ಹೇಳ್ತಾ ಇದ್ದಾಳೆ. ನನ್ನ ಸೋದರಿ ಸತಿಯ ಗಂಡನು ನನ್ನ ಭಾವನೂ ಆಗಿರುವ ಶಿವ ನಮ್ಮೊಂದಿಗೆ ಪ್ರಸನ್ನವಾಗಿರಲಿ. ಅಲ್ಲದೆ ಆತ ಸಕಲ ಸ್ತ್ರೀಯರಿಗೂ ಆರಾಧಕ ಪ್ರಭು, ಸಕಲೈಶ್ವರ್ಯ ಮೂರ್ತ ಸ್ವರೂಪನಾದ ಆತ ಅನಾಗರಿಕ ಬೇಟೆಗಾರರು ಸಹ ಕ್ಷಮಿಸುವಂತಹ ಸ್ತ್ರೀಯರ ಬಗ್ಗೆ ಖಂಡಿತ ಅನುಗ್ರಹ ತೋರಬಲ್ಲನು. ಇಲ್ಲಿ ಹೇಳ್ತಾನೆ, ನನ್ನ ಸತಿಯ ಗಂಡ ಅಂದ್ರೆ ಸೋದರಿ ಸತಿ ಇರ್ತಾಳಲ್ಲ, ಗಂಡ ಶಿವ ಅಂದ್ರೆ ಹೆಣ್ಮಕ್ಳಿಗೆ ಸ್ವಲ್ಪ ಕರುಣೆ ತೋರ್ತಾನೆ, ಪರವಾಗಿಲ್ಲ ಅಂತ ಅನುಗ್ರಹ ಮಾಡ್ತಾನೆ ಅಂತ ಇಲ್ಲಿ ದಿತಿ ಶಿವನನ್ನು ಬೇಡ್ಕೊಳ್ತಾ ಇದ್ದಾಳೆ. ಮೈತ್ರೇಯರು ಹೇಳ್ತಾರೆ ಇಲ್ಲಿ, ತನ್ನ ಪತಿಯ ನೋವಿಗೆ ಕಾರಣನಾದನೆಂಬ ಭಯದಿಂದ ಕಂಪಿಸುತ್ತಿದ್ದ ಪತ್ನಿಯ ದಿತಿಯನ್ನು ಉದ್ದೇಶಿಸಿ ಕಶ್ಯಪರು ಹೀಗೆ ಹೇಳಿದರು. ಸಂಧ್ಯಾ ವಂದನೆಗಳನ್ನು ಅರ್ಪಿಸುವ ತಮ್ಮ ದೈನಿಕ ಕರ್ತವ್ಯಗಳಿಂದ ಕಶ್ಯಪರು ಚ್ಯುತಿಗೊಂಡಿರುವುದನ್ನು ಆಕೆ ತಿಳಿದಿದ್ದಳು. ಆದರೆ ಆಕೆ ಆ ಜಗತ್ತಿನಲ್ಲಿ ತನ್ನ ಮಕ್ಕಳು ಕ್ಷೇಮವಾಗಿರಬೇಕೆಂದು ಬಯಸಿದಳು. ಯಾರಿಗೇ ಆಗ್ಲಿ ಮಕ್ಕಳು ಚೆನ್ನಾಗಿರ್ಬೇಕು, ಒಳ್ಳೆಯ ಆರೋಗ್ಯವಾಗಿರ್ಬೇಕು, ಕ್ಷೇಮವಾಗಿರ್ಬೇಕು ಅನ್ನೋದೇ ತಾಯಿಯ ಆಸೆ ಇರುತ್ತೆ. ಅದನ್ನ ಅವಳು ವ್ಯಕ್ತಪಡಿಸ್ತಾಳೆ.
ಮತ್ತೆ ಇಲ್ಲಿ ವಿದ್ವಾಂಸರಾಧ್ಯ ಕಶ್ಯಪರು ಹೇಳ್ತಾರೆ, ಇಲ್ಲಿ ಕಶ್ಯಪರು ಹೇಳ್ತಾರೆ ಅಂದ್ರೆ ವಿದ್ವಾಂಸರಂದ್ರೆ ಅವರು ವಿದ್ಯಾವಂತರಾಗಿರ್ತಾರೆ, ಬ್ರಾಹ್ಮಣರಾಗಿರ್ತಾರೆ. ಇಲ್ಲಿ ಕಶ್ಯಪನು ಬ್ರಾಹ್ಮಣ ಆಗಿರ್ತಾನೆ. ನಿನ್ನ ಮನಸ್ಸು ಕಲುಷಿತವಾದ್ದರಿಂದ, ಆ ಸಮಯವು ದೋಷಪೂರಿತವಾದುದರಿಂದ, ನಿನ್ನ ನಿರ್ದೇಶನಗಳನ್ನು ನಿರ್ಲಕ್ಷಿಸಿದ್ದರಿಂದ ಹಾಗೂ ದೇವತೆಗಳನ್ನು ನೀನು ಉಪೇಕ್ಷಿಸದಿದ್ದರಿಂದ ಪ್ರತಿಯೊಂದು ಅಮಂಗಳಕರವಾಯಿತು. ಇಲ್ಲಿ ಅವಳು ಸಂಧ್ಯಾ ಸಮಯದಲ್ಲಿ ಬೇಡ ಅಂದ್ರೂ ಕೇಳಿಲ್ಲ, ನೀನ್ ನನ್ನ ಜೊತೆಗೆ ಒಂದಾಗ್ಬಿಟ್ಟೆ, ಹಂಗಾಗಿ ನಿನ್ಗೆ ಯಾವುದೇ ಒಂದು ಇದಿಲ್ಲ, ಎಲ್ಲ ದೋಷಪೂರಿತವಾಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹೇ ಉದ್ದಟಳೆ, ಅವಾಗ ಹೆಂಡ್ತಿನ ಹೊಗಳ್ದ, ಇವಾಗ ಹೇ ಉದ್ದಟಳೆ ಅಂತ ಬೈತಾ ಇದ್ದಾಳೆ. ಕಾಮ ಇಚ್ಛೆ ನೋಡ್ರಿ, ಆ ಒಂದ್ ಸ್ವಲ್ಪ ಇಚ್ಛೆಗೋಸ್ಕರ ಆವಾಗ ಆ ಒಂದು ಏನೇ ಆಗ್ಲಿ ನಾವು ಹೊಗಳೋದು ತೆಗಳೋದು ಮಾಡ್ಬಿಡ್ತೀವಿ. ಅದು ನಮ್ಮ ಆ ಇಚ್ಛೆಗಳು, ಕಾಮ ಇಚ್ಛೆಗಳು ಸ್ವಲ್ಪ ಹೊತ್ತು ಹೋದ್ಮೇಲೆ ಮತ್ತೆ ಅದು ಒಂಥರ ನಮ್ಗೆ ಅಸಹ್ಯ ಅನ್ಸುತ್ತೆ. ಅವಾಗ ಇಲ್ಲಿ ಹೇಳ್ತಾ ಇದ್ದಾಳೆ, ಹೇ ಉದ್ದಟಳೆ, ನಿನ್ನ ಅಧಮ ಗರ್ಭದಲ್ಲಿ ಇಬ್ಬರು ತುಚ್ಛರಾದ ಪುತ್ರರು ಜನಿಸುತ್ತಾರೆ. ಅಂದ್ರೆ ಇಲ್ಲಿ ಕಶ್ಯಪ ಮುನಿ ಒಬ್ಬ ಬ್ರಾಹ್ಮಣರಾಗಿರ್ತಾರೆ, ಜ್ಞಾನಿಗಳಾಗಿರ್ತಾರೆ. ಅವ್ರಿಗೆ ಮೊದ್ಲೇ ಗೊತ್ತಿರುತ್ತೆ, ನಿನ್ಗೆ ಇಬ್ರು ಪುತ್ರಿಯರು ಬರ್ತಾರೆ, ಇಬ್ರು ಪುತ್ರರು ಜನಿಸುತ್ತಾರೆ, ಇಬ್ರು ಗಂಡ್ಮಕ್ಳು ಹುಟ್ಟುತ್ತಾರೆ. ದುರಾದೃಷ್ಟ ಹೆಂಗಸೆ, ಇನ್ನು ಬೈತಾ ಇದ್ದಾನೆ, ದುರಾದೃಷ್ಟ ಹೆಂಗಸೆ, ಅವರು 3 ಲೋಕಗಳಿಗೂ ಸತತವಾಗಿ ಶೋಕವನ್ನುಂಟು ಮಾಡುತ್ತಾರೆ. ಅಂದ್ರೆ ಇಬ್ರು 3 ಲೋಕಗಳಿಗೂ ಶೋಕ ತರ್ತಾರೆ, ಅವರು ಒಳ್ಳೆ ಮಕ್ಕಳಲ್ಲ, ರಾಕ್ಷಸರಾಗಿರ್ತಾರೆ ಅಂತ ಇಲ್ಲಿ ಇವ್ರು ಹೇಳ್ತಾನೆ ಇದ್ದಾರೆ ಕಶ್ಯಪರು. ಅವರು ನಿರಪರಾಧಿ ಬಡಜೀವಿಗಳನ್ನು ಕೊಲ್ಲುತ್ತಾರೆ. ಅವ್ರು ಎಂತ ಮಕ್ಳು ನೀನು ಹುಟ್ಟಿಸ್ತಾ ಇದ್ಯಾ, ಅಡಿತಿದ್ಯಾ ಅಂತಂದ್ರೆ ಅವರು 3 ಲೋಕಗಳಿಗೂ ಹಾನಿ ಮಾಡ್ತಾರೆ. ಮತ್ತೆ ಬಡಜೀವಿಗಳು, ಅನಾಥರ ಬಡಜೀವಿಗಳಿಗೂ ಸಮೇತ ಅವರು ಕೊಲ್ತಾರೆ. ಮತ್ತೆ ಸ್ತ್ರೀಯರಿಗೂ ಸಮೇತ ಚಿತ್ರಹಿಂಸೆ ಮಾಡ್ತಾರೆ. ಮಹಾತ್ಮರಿಗೂ ಕ್ರೋಧ ಉಂಟು ಮಾಡುತ್ತಾರೆ. ಅಂದ್ರೆ ಯಾರು ಭಕ್ತರಾಗಿರ್ತಾರೋ ಅವ್ರಿಗೆಲ್ಲನೂ ನಿನ್ ಮಕ್ಕಳು ದ್ರೋಹ ಮಾಡ್ತಾರೆ. 4 ನಿಯಮಗಳನ್ನು ಮೀರಿರುತ್ತಾರೆ ನಿನ್ನ ಮಕ್ಕಳು ಅಂತ ಇಲ್ಲಿ ಹೇಳ್ತಾ ಇದ್ರೆ. ಇಲ್ಲಿ ಏನಂದ್ರೆ ಯಾವಾಗ ಅವ್ರು ಎಷ್ಟೇ ಬ್ರಾಹ್ಮಣರಾಗಿರ್ಲಿ ಏನೇ ಆಗಿರ್ಲಿ, ಇವಾಗ ಅಂತ ಯೋನಿಯಲ್ಲಿ ಒಂದು ಸಂಧ್ಯಾ ಸಮಯದಲ್ಲಿ ಅವರು ಒಂದಾದಾಗ ಅಂತ ಮಕ್ಕಳು ಹುಟ್ಟುತ್ತಾರೆ. ಇವಾಗ ರಾವಣನು ಅಷ್ಟೇನೆ, ಇವಾಗ ಅವರು ಬ್ರಾಹ್ಮಣರೇ ಆಗಿರ್ತಾರೆ. ಅಂದ್ರೆ ಅವರು ಬ್ರಾಹ್ಮಣರಾದ್ರೂ ಸಮೇತ ಎಲ್ಲಿ ಕಾಮ ಇಚ್ಛೆ ಆಗಿ ಅವರು ಒಂದು ಸಂಧ್ಯಾ ಸಮಯದಲ್ಲಿ ಸೇರಿದಾಗ ಇಂಥ ರಾಕ್ಷಸರು ಹುಟ್ಟುತ್ತಾರೆ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಇಂಥ ಹಿರಣ್ಯ ಕಶಿಪು, ರಾವಣ ಅಂತವರೆಲ್ಲ ಹುಟ್ಟುತ್ತಾರೆ. ಏಕೆಂದ್ರೆ ಅವರು ಗರ್ಭಧಾನ ಸರಿಯಾಗಿರಲ್ಲ, ಇಬ್ರು ಕೂಡಿರೋ ಸಮಯ ಸರಿಯಾಗಿರಲ್ಲ. ಹಂಗಾಗಿ ಅವರು ಬ್ರಾಹ್ಮಣರಾದ್ರೂ ಅವ್ರ ಮಕ್ಕಳು ರಾಕ್ಷಸರ ತರ ಹುಟ್ಟುತ್ತಾರೆ ಅನ್ನೋದು ಇಲ್ಲಿ ಅಷ್ಟೇ. ಇವಾಗ ಇಲ್ಲಿ ಒಂದು ಇದ್ರಲ್ಲಿ ಕೇಳ್ತಾ ಇದ್ದೆ ನಾನು, ಇವಾಗ ನಮಗೂ ಯಾಕೆ ನನ್ನ ಮಕ್ಕಳು ಭಕ್ತಿಗೆ ಬರಲ್ಲ, ಯಾಕೆ ಇಷ್ಟೊಂದು ಕ್ರೂರವಾಗಿ ನಡ್ಕೊಂತಾರೆ, ಇದ್ರದ್ದು ಏನು ಅಂದ್ರೆ ಆ ಮಕ್ಳದು ಕರ್ಮಕ್ಕಿನ್ನೂ ನಾವು ಯಾವ ಸಮಯದಲ್ಲಿ ನಾವು ಏನು ಮಾಡಿರ್ತೀವೋ ಅದೇ ಇಂಪಾರ್ಟೆಂಟ್ ಅಂತೆ. ಹಂಗಾಗಿ ಇವಾಗ ಇವಾಗ ಯಾರೇ ಆಗಲಿ ಹೊಸ ದಂಪತಿಗಳಿಗೆ ನಾವು ಸ್ವಲ್ಪ ಈ ಭಗವದ್ಗೀತೆ ಬಗ್ಗೆ ಹೇಳಿದ್ರೆ ಮಾತ್ರ ಅವ್ರಿಗೂ ಒಂದು ಅರಿವಾಗುತ್ತೆ ಅನ್ನೋದು ನಾನು ಈ ಕ್ಲಾಸ್ನ ಓದ್ತಾ ನನಗೂ ಗೊತ್ತಾಯ್ತು. ಅಂದ್ರೆ ನೋಡ್ರಿ, ಇವಾಗ ಈ ದಿತಿ ಮತ್ತೆ ಕಶ್ಯಪರು ಈ ತರ ಒಂದಾಗಿರೋದ್ರಿಂದನೇ ಅಂತ ರಾಕ್ಷಸರು ಹುಟ್ಟುತ್ತಾರೆ ಅಂದ್ಮೇಲೆ ನಾವು ಮಕ್ಕಳು ಯಾಕೆ ನಮ್ಮ ಮಾತು ಕೇಳ್ತಿಲ್ಲ, ಯಾಕೆ ಭಕ್ತಿಗೆ ಬರ್ತಿಲ್ಲ, ಯಾಕೆ ಇಷ್ಟೊಂದು ತಂದೆ ತಾಯಿನ ರೋಪಿಸ್ತಾರೆ ಅನ್ನೋದಕ್ಕೆ ನಾವು ಗಂಡ ಹೆಂಡತಿ ಮಾಡೋದೊಂದು ತೊಂದ್ರೆನೆ ಈ ಐಹಿಕ ಕಾಮನೆ ಇದಕ್ಕೆ ಒಂದು ಉದಾಹರಣೆ ಅಂತ ಹೇಳ್ಬೋದು. ಮತ್ತೆ ಮುಂದುವರಿಸಿ ಹೇಳ್ತಾರೆ, ಅಂತಹ ಸಮಯದಲ್ಲಿ ವಿಶ್ವದ ಒಡೆಯನು ಸಕಲ ಜೀವಿಗಳ ಹಿತ ಚಿಂತಕನೂ ಆದ ದೇವೋತ್ತಮ ಪರಮಪುರುಷನು ಅವತರಿಸಿ ಇಂದ್ರನು ತನ್ನ ವಜ್ರಾಯದಿಂದ ಪರ್ವತಗಳನ್ನು ಪುಡಿ ಮಾಡಿದಂತೆ ಅವರನ್ನು ಸಂಹರಿಸುತ್ತಾನೆ. ಇಲ್ಲಿ ಕಶ್ಯಪನ್ಗೆ ಗೊತ್ತಾಗ್ಬಿಟ್ಟೈತೆ ಅವಾಗ್ಲೇ, ನಿನ್ಗಿಬ್ರು ಮಕ್ಳು ಹುಟ್ಟರೆ ಅವರು ರಾಕ್ಷಸರಾಗ್ತಾರೆ, ಅವರು ಈ 3 ಲೋಕಗಳನ್ನು ಹಾಳು ಮಾಡ್ತಾರೆ, ಎಲ್ಲ ಭಕ್ತರನ್ನು ಕೊಲ್ತಾರೆ, ಸ್ತ್ರೀಯರನ್ನು ಇದ್ ಮಾಡ್ತಾರೆ. ಮತ್ತೆ ಅವರು ಏನ್ ಗೊತ್ತಾ, ಅವರು ಒಳ್ಳೆ ದೇವೋತ್ತಮ ಪುರುಷರಿಂದ ಹತನ ಆಗ್ತಾರೆ ಅಂತ ಇಲ್ಲಿ ಹೇಳ್ತಾನೆ ಕಶ್ಯಪ. ಅಂದ್ರೆ ದೇವೋತ್ತಮ ಪುರುಷರಿಂದ ಅವ್ರ ಸಾವಾಗ್ತತೆ ಅನ್ನೋದೊಂದು ಒಂದು ಒಳ್ಳೆ ಸುದ್ದಿ ಹೇಳ್ತಾನೆ. ಅದು ದಿತಿಗೆ ಒಂದು
ಪರವಾಗಿಲ್ಲಪ್ಪ, ಭಗವಂತನ ಕೈಯಿಂದ ಆದ್ರೂ ನನ್ನ ಮಕ್ಳು ಸಾಯ್ತಾರಲ್ಲ, ಇಲ್ಲಿ ಬ್ರಾಹ್ಮಣರಿಂದ ಸಾಯಲ್ಲ, ಅದೇ ನನ್ಗೆ ಒಂದು ಇದು ಅಂತ ಇಲ್ಲಿ ಹೇಳ್ತಾಳೆ. ದಿತಿ ಹೇಳಿದಳು, ನನ್ನ ಪುತ್ರರು ದೇವೋತ್ತಮ ಪರಮಪುರುಷನ ಬಾಹುಗಳಿಂದ ಆತನ ಸುದರ್ಶನ ಚಕ್ರದಿಂದ ಉದಾರವಾಗಿ ಕೊಲ್ಲಲ್ಪಡುವುದು ಬಹಳ ಒಳ್ಳೆಯದು. ಅಂದ್ರೆ ಅವಳಿಗೆ ದೇವೋತ್ತಮ ಪರಮಪುರುಷನಿಂದ ಸಾಯದು ಮಕ್ಕಳು ಬಹಳ ಒಳ್ಳೇದಂತ ಅವಳು ಗೊತ್ತಾಗುತ್ತೆ. ಯಾಕಂದ್ರೆ ಅವಳು ಅಲ್ಪ ಸ್ವಲ್ಪ ಭಕ್ತಲಾಗಿರ್ತಾಳೆ, ಹಾಗಾಗಿ ಗಂಡನ ಸೇವೆ ಮಾಡಿರ್ತಾಳೆ, ಮತ್ತೆ ಭಕ್ತರು ಆಗಿ ಎಲ್ಲೋ ಸ್ವಲ್ಪ ಭಕ್ತರು ಮಾಡಿದ್ರು ಸಮೇತ ಇಲ್ಲಿ ಮುಂದಕ್ಕೆ ಹೇಳ್ತಾರೆ, ಹೇ ನನ್ನ ಪತಿಯೇ, ಅವರು ಬ್ರಾಹ್ಮಣರ ಭಕ್ತರ ಕ್ರೋಧದಿಂದ ಎಂದೂ ನಾಶವಾಗದಿರಲಿ. ಅಂದ್ರೆ ಭಗವಂತನ್ಕಿನ್ನು ನೋಡ್ರಿ, ಭಗವಂತನ ಬ್ರಾಹ್ಮಣರ ಕೋಪ, ಅವರು ಶಾಪ ಹಾಕಿದ್ರೆ ಅದು ಭಾರಿ ಕೆಟ್ಟದ್ದು ಅಂತ ಇಲ್ಲಿ ದಿತಿಗೆ ಗೊತ್ತಿರುತ್ತೆ. ಹಂಗಾಗಿ ಬ್ರಾಹ್ಮಣರಿಂದ ಆಗ್ತಿಲ್ಲ ನನ್ನ ಮಕ್ಕಳು, ಅವರಿಂದ ಸಾಯ್ತಾ ಇಲ್ಲ, ದೇವೋತ್ತಮ ಪರಮಪುರುಷನಿಂದ ಸಾಯ್ತಾ ಇದ್ದಾರೆ ಅಂದು ದಿತಿಗೆ ಒಂದು ಸಂತೋಷ ಆಗುತ್ತೆ. ಇಲ್ಲಿ ಬ್ರಾಹ್ಮಣರ ಶಾಪ ಅಷ್ಟು ದೂಷಿತವಾಗಿರುತ್ತೆ, ಯಾಕಂದ್ರೆ ಅವನು ಎಲ್ಲಾರನು ಅಯ್ಯೋನ್ಸ್ತಿರ್ತಾರೆ. ಅವ್ರಿಬ್ರು ಮಕ್ಳುನು ಬ್ರಾಹ್ಮಣರನ್ನ ಯಜ್ಞ ಯಾಗಗಳನ್ನ ಮಾಡ್ಬೇಕಾದ್ರೆ ಎಲ್ಲ ತೊಂದರೆ ಕೊಟ್ಟಿರ್ತಾರಲ್ಲ, ಅವ್ರ ಶಾಪ ಅಷ್ಟು ಒಳ್ಳೇದಲ್ಲ ಅಂತ ಇಲ್ಲಿ ಅವರು ನರ್ಕಕ್ಕೆ ಹೋಗ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅವ್ರಿಗೆ ಸಹಾನುಭೂತಿ ಕೂಡ ಇರೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ವಿದ್ವಾಂಸರಾದ ಕಶ್ಯಪರು ಹೇಳಿದರು, ನೀನು ಶೋಕ ಅನುತಾಪ ಹಾಗೂ ಯೋಗ್ಯ ವಿವೇಚನೆ ತೋರಿದರಿಂದಲೂ ದೇವೋತ್ತಮ ಪರಮಪುರುಷನಲ್ಲಿ ನೀನು ಅಚಲ ಶ್ರದ್ಧೆ ಇಟ್ಟಿರುವುದರಿಂದಲೂ ಶಿವನಲ್ಲಿ ಹಾಗೂ ನನ್ನಲ್ಲಿ ನಿನಗೆ ಆರಾಧನೆ ಭಾವವಿರುವುದರಿಂದಲೂ ನಿನ್ನ ಪುತ್ರನ ಅಂದ್ರೆ ಪುತ್ರರಲ್ಲಿ ಒಬ್ಬನು, ಇಬ್ರು ಮಕ್ಳಿರ್ತಾರಲ್ಲ, ಹಿರಣ್ಯಾಕ್ಷ ಹಿರಣ್ಯಕಶಿಪು, ಅವರಲ್ಲಿ ಒಬ್ಬನು ಭಗವಂತನ ಪ್ರಿಯ ಭಕ್ತನಾಗುವನು ಮತ್ತು ಆತನ ಯಶಸ್ಸು ದೇವೋತ್ತಮ ಪರಮಪುರುಷನ ಯಶಸ್ಸಿನೊಂದಿಗೆ ಸಮನಾಗಿ ಪ್ರಸಾರವಾಗುವುದು. ಇಲ್ಲಿ ಕಶ್ಯಪರು ಹೇಳ್ತಾ ಇದ್ದಾರೆ ದಿತಿಗೆ, ನೀನು ಶೋಕ ಪಡಬೇಡ, ಯಾಕಂದ್ರೆ ಅವನು ಭಗವಂತನ ಕೈಯಿಂದನೇ ಸಾಯೋದಂತೂ ಗ್ಯಾರಂಟಿ. ನೀನ್ ಏನ್ ಮಾಡಿದ್ಯಾ, ದೇವೋತ್ತಮ ಪರಮಪುರುಷಲ್ಲಿ ನಿನ್ಗೆ ಅಚಲ ಶ್ರದ್ಧೆ ಇದೆ, ಮತ್ತೆ ಶಿವನಲ್ಲೂ ಮತ್ತೆ ನನ್ನಲ್ಲೂ ಸೇವಾ ಭಾವ ಇದೆ. ಹಂಗಾಗಿ ನಿನಗೆ ಅವರಿಬ್ರು ಮಕ್ಕಳು ದುಷ್ಟರಾಗಿ ಹುಟ್ಟಿದ್ರು, ರಾಕ್ಷಸರಾಗಿ ಹುಟ್ಟಿದ್ರು, ಅದರಲ್ಲಿ ಒಬ್ರು ಅಂದ್ರೆ ಹಿರಣ್ಯಾಕ್ಷ ಮಗನಾಗಿ ಪ್ರಹ್ಲಾದ ಹುಟ್ತಾನೆ. ಅವನು ಭಗವಂತನ ಪ್ರಿಯ ಭಕ್ತನಾಗಿರ್ತಾನೆ. ಹರಿಬೋಲ್. ಹಂಗಾಗಿ ನೀನು ಸಮಾಧಾನವಾಗಿರು ಅಂತ ಇಲ್ಲಿ ಹೇಳಿ ದಿತಿಗೆ ಸಮಾಧಾನ ಮಾಡ್ತಾನೆ. ಇಲ್ಲಿ ಪ್ರಹ್ಲಾದನ ವರ್ಣನೆ ಬರುತ್ತೆ, ಅಂದ್ರೆ 7ನೇ ಸ್ಕಂದದಲ್ಲಂತೂ ಪ್ರಹ್ಲಾದನಿಗೆ ತುಂಬಾ ಚೆನ್ನಾಗಿ ಹೇಳ್ತಾರೆ. ಮುಂದೆ ನಾವು ಕೇಳ್ತಾ ಹೋಗೋಣ. ಇಲ್ಲಿ ಸ್ವಲ್ಪ ವಿವರಣೆ ಕೊಟ್ಟಿದ್ದಾರೆ. ಶುದ್ಧೀಕರಣ ಪ್ರಕ್ರಿಯೆಯಿಂದ ಕಲುಷಿತವಾದ ಕೆಳಮಟ್ಟದ ಚಿನ್ನವು ಹೇಗೆ ಪರಿಶುದ್ಧವಾಗುವುದೋ ಹಾಗೆಯೇ ಸಾಧು ಪುರುಷರು ಅವನ ಹಾದಿಯಲ್ಲಿ ಅನುಸರಿಸಿ ವೈರಭಾವ ಮುಕ್ತರಾಗಲು ಪ್ರಯತ್ನಿಸುತ್ತಾ ಆತನ ಗುಣಗಳನ್ನು ರೂಢಿಸಿಕೊಳ್ಳಲು ಯತ್ನಿಸುತ್ತಾರೆ. ಇಲ್ಲಿ ಪ್ರಹ್ಲಾದ ಹುಟ್ಟನಲ್ಲ, ಹಿರಣ್ಯಕಶಿಪು, ಅವನು ಬಹಳ ಭಕ್ತನಾಗಿರ್ತಾನೆ ಅಂತ ಇಲ್ಲಿ ಹೆಂಗೆ ಇವಾಗ ಚಿನ್ನ ಕಲುಷಿತ ಅದ್ರಲ್ಲಿ ಇದ್ರೂ ಸಮೇತ ಹೆಂಗೆ ಪರಿಶುದ್ಧವಾಗುತ್ತೋ ಅದೇ ತರ ಅವನು ಭಕ್ತ ಪ್ರಹ್ಲಾದನ ಗುಣಗಳು ಎಲ್ಲ ಕಡೆ ಹರಡ್ತವೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಪ್ರತಿಯೊಬ್ಬರು ಆತನಿಂದ ಪ್ರಸನ್ನನಾಗುತ್ತಾರೆ. ಪ್ರಹ್ಲಾದನ್ಗೆ ಅವನ್ನ ಕೇಳಿ ನಮ್ಗ ಎಷ್ಟು ನಮ್ಗೆ ಪ್ರಹ್ಲಾದನ್ ತರನೇ ಇರ್ಬೇಕಪ್ಪ, ಅವನ ಗುಣಗಾನ ಕೇಳಿ ಹೆಂಗೆ ಭಕ್ತಿ ಮಾಡ್ತಾ ಇರ್ತಾನೆ. ಅವ್ರ ಅಪ್ಪ ಅಷ್ಟು ಚಿತ್ರಹಿಂಸೆ ಕೊಟ್ರುನು ಹಿರಣ್ಯಕಶಿಪು ಎಷ್ಟು ಅವನು ಭಗವಂತನ ಬಗ್ಗೆ ನಂಬಿಕೆ ಇಟ್ಕೊಂಡಿರ್ತಾನೆ ಅನ್ನೋದು ನಾವು ಕೇಳ್ತಾ ಎಷ್ಟು ನಮ್ಗೆ ಆನಂದ ಆಗುತ್ತೆ. ನಮ್ಗೆ ಭಗವಂತನ ಬಗ್ಗೆ ಇನ್ನೂ ಶ್ರದ್ಧೆ ಹೆಚ್ಚಾಗುತ್ತೆ. ಅದೇ ತರನೇ ಎಲ್ಲರೂ ಪ್ರಸನ್ನ ಆಗ್ತಾರೆ ಆ ಪ್ರಹ್ಲಾದನ ಬಗ್ಗೆ ಕೇಳಿ. ಏಕೆಂದರೆ ಭಗವಂತನನ್ನು ಬಿಟ್ಟು ಬೇರೇನೂ ಬಯಸದ ಭಕ್ತನಿಂದ ವಿಶ್ವದ ಪರಮ ನಿಯಂತ್ರಕನಾದ ದೇವೋತ್ತಮ ಪರಮ ಪುರುಷನೂ ಸದಾ ತೃಪ್ತನಾಗುತ್ತಾನೆ. ನಾವು ಭಗವಂತ ತೃಪ್ತ ಆಗ್ಬೇಕಾದ್ರೆ ಏನು, ಭಕ್ತರಿಂದನೇ ಭಗವಂತ ತೃಪ್ತನಾಗೋದು, ಭಕ್ತರಿಂದ ಭಗವಂತ ತೃಪ್ತನಾಗ್ತಾನೆ, ಭಗವಂತನಿಂದ ಭಕ್ತರು ತೃಪ್ತರಾಗ್ತಾರೆ. ಹಂಗಾಗಿ ಪ್ರಹ್ಲಾದನ ಹೊಗಳ್ತಾ ಇದ್ರೆ ಇಲ್ಲಿ ದೇವೋತ್ತಮ ಪರಮಪುರುಷನಿಗೂ ತೃಪ್ತಿ ಆಗುತ್ತೆ, ನನ್ನ ಭಕ್ತ ಎಷ್ಟು ಒಳ್ಳೆನಪ್ಪ ಅಂತ ಭಗವಂತನಿಗೆ ತೃಪ್ತಿ ಆಗುತ್ತಂತೆ. ಹಂಗಾಗಿ ನಾವು ಯಾವುದೇ ಒಂದು ಕೆಲಸ ಮಾಡಿದ್ರು ಭಗವಂತನಿಗಾಗಿ ಮಾಡಿದ್ರೆ ಭಗವಂತ ತುಂಬಾ ಖುಷಿ ಪಡ್ತಾನೆ. ಮತ್ತೆ ಇಲ್ಲಿ ಭಗವಂತನು ಅತ್ಯುನ್ನತ ಭಕ್ತನು
ಬುದ್ಧಿಯ ವಿಸ್ತರಣೆ ಹಾಗೂ ಪ್ರಭಾವದ ವಿಸ್ತರಣೆಯಿಂದಾಗಿ ಮಹಾತ್ಮರಲ್ಲಿಯೇ ಶ್ರೇಷ್ಠನಾಗಿರುತ್ತಾನೆ. ಅಂದ್ರೆ ಬಹಳ ಶ್ರೇಷ್ಠ ಭಕ್ತನಾಗಿರ್ತಾನೆ. ಪರಿಪಕ್ವವಾದ ಭಕ್ತಿಯುತ ಸೇವೆಯಿಂದಾಗಿ ಆತ ಲೋಕಾತೀತ ದೈವಾನ್ಮನಾದ ಸ್ಥಿತಿ ಪಡೆಯುತ್ತಾನೆ. ಅಂದ್ರೆ ಪ್ರಹ್ಲಾದ ಎಲ್ಲಾ ಲೋಕಗಳಲ್ಲೂ ಹೆಸರುವಾಸಿ ಆಗ್ಬಿಡ್ತಾನೆ. ಆ ಆ ತರ ಅವನು ಭಗವಂತನ ಬಗ್ಗೆ ನಂಬಿಕೆ, ಪ್ರೀತಿ, ಸೇವೆ, ಅದರಿಂದ ಅವನಿಗೆ ಬಹಳ ಭಕ್ತಿಯಾಗಿರುತ್ತೆ ಭಗವಂತನ ಬಗ್ಗೆ. ಈ ಭೌತಿಕ ಜಗತ್ತನ್ನು ತ್ಯಜಿಸಿದ ನಂತರ ಅವನು ಭಗವಂತನ ಧಾಮಕ್ಕೆ ಹೋಗ್ತಾನೆ ಪ್ರಹ್ಲಾದ. ಇಲ್ಲಿ ಪ್ರಹ್ಲಾದನ ಬಗ್ಗೆನೇ ವರ್ಣನೆ ಮಾಡ್ತಾ ಇದ್ದಾನೆ. ಕಶ್ಯಪ ದಿತಿಗೆ ಹೇಳ್ತಾ ಇದ್ದಾನೆ, ನಿನ್ ಮೊಮ್ಮಗ ಎಷ್ಟು ಭಕ್ತನಾಗಿರ್ತಾನೆ, ದೇವೋತ್ತಮ ಪರಮಪುರುಷನ ಭಕ್ತನ ಅಂತಂದ್ರೆ ಅವನ್ ಭಗವತ್ ಧಾಮಕ್ಕೆ ಹೋಗ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಆತ ಶೀಲವಂತನಾದ, ಅರ್ಹತೆಯುಳ್ಳ, ಸಕಲ ಸದ್ಗುಣಗಳ ನಿಧಿಯಾಗಿರುವನು. ಆತ ವಿನೋದಪರನು. ಮತ್ತೆ ಇತರ ಸುಖದಲ್ಲಿ ಆತ ಸುಖಿ, ದುಃಖದಲ್ಲಿ ದುಃಖಿ. ಆತನಿಗೆ ಶತ್ರುಗಳಿಲ್ಲ. ಬೇಸಿಗೆಯ ಸೂರ್ಯ ಮುಳುಗಿದ ಅನಂತರ ಬರುವ ಹಿತಕರ ಚಂದ್ರನಂತೆ ಆತ ಸಕಲ ಬ್ರಹ್ಮಾಂಡಗಳ ಶೋಕ ನಾಶಕನಾಗಿರುತ್ತಾನೆ. ಅಂದ್ರೆ ಇಲ್ಲಿ ಪ್ರಹ್ಲಾದನ ಬಗ್ಗೆ ಹೇಳ್ತಾ ಇದಾರೆ. ಯಾರಲ್ಲಿ ಸುಖ ಕಾಣ್ತಾನೋ ಅವಾಗ ಅವನಿಗೆ ಖುಷಿ ಆಗುತ್ತೆ. ಇವಾಗ ಸುಖದಲ್ಲಿ ಭಗವಂತನೇ ನೋಡ್ತಾ ಇರ್ತಾನೆ. ಯಾರಿಗೆ ಈ ಬದ್ಧ ಜೀವಿಗಳಿಗೆ ದುಃಖ ಆಗಿರುತ್ತೋ, ಅಯ್ಯೋ ಇವ್ರಿಗಿನ್ನೂ ಕೃಷ್ಣ ಪ್ರಜ್ಞೆ ಬಂದಿಲ್ಲಲ್ಲಪ್ಪ, ಕೃಷ್ಣ ಪ್ರಜ್ಞೆ ಕೊಡ್ಬೇಕು, ಇವ್ರು ಯಾಕೆ ಇಷ್ಟೊಂದು ದುಃಖವಾಗಿದ್ದಾರೆ, ದುಃಖ ಅನ್ನೋದು ಏನೂ ಇಲ್ಲ, ಎಲ್ಲ ಭಗವಂತನ ಶರಣಾದ್ರೆ ದುಃಖ ಅನ್ನೋದೇ ಇಲ್ಲ ಅಂತಂದು ಪ್ರಹ್ಲಾದ ವ್ಯಥೆ ಪಡ್ತಿರ್ತಾನಂತೆ. ಸುಖಗಳಲ್ಲಿ ಸುಖಿಯಾಗಿರ್ತಾನೆ. ದುಃಖ ಬಂದವ್ರಿಗೆ ಅಯ್ಯೋ ಇವ್ರಿಗೆ ಕೃಷ್ಣ ಪ್ರಜ್ಞೆ ಕೊಡ್ಬೇಕು, ಇವ್ರಿಗೆ ಕೃಷ್ಣ ಪ್ರಜ್ಞೆ ಇಲ್ಲ ಅಂತಂದು ಅವನು ದುಃಖ ಪಡ್ಕೊಂಡು ಅವ್ರಿಗೆ ಕೃಷ್ಣ ಪ್ರಜ್ಞೆಯನ್ನು ಹಂಚುತ್ತಾನೆ ಅಂತ ಇಲ್ಲಿ ಹೇಳ್ತಾನೆ. ಶುದ್ಧ ಭಕ್ತನು ಸದಾ ಪ್ರತಿಯೊಬ್ಬನ ಕೃಷ್ಣ ಪ್ರಜ್ಞೆಯನ್ನು ಜಾಗೃತಗೊಳಿಸಲು ಪ್ರಯತ್ನಿಸುತ್ತಿರುತ್ತಾನೆ. ಸಕಲ ಕ್ಲೇಶಗಳಿಗೂ ಇದೇ ಪರಮ ಔಷಧ ಅಂತ ಇಲ್ಲಿ ಪ್ರಹ್ಲಾದ ಎಲ್ಲಾರ್ಗು ಕೃಷ್ಣ ಭಕ್ತಿಯನ್ನು ಅವ್ರೊಳಗೆ ಇರುತ್ತೆ, ಅದನ್ನ ಜಾಗೃತಿ ಮೂಡಿಸ್ತಾನೆ. ಯಾರಿಗೂ ದುಃಖ ಇಲ್ಲ ಇಲ್ಲಿ ಅಂತ ಅಂದು ಜಾಗೃತಿ ಮೂಡಿಸ್ತಾನೆ. ಇದೇ ಪರಮ ಔಷಧಿ. ಈ ನಾವು ಬೌದ್ಧಿಕ ಜಗತ್ತಿಗೆ ಯಾವ್ದು ಪರಮ ಔಷಧಿ ಅಂದ್ರೆ ಹರೇ ಕೃಷ್ಣ ಮಹಾಮಂತ್ರ ಬಿಟ್ರೆ, ಭಗವಂತನ ಶರಣಾಗದ್ ಬಿಟ್ರೆ ಇನ್ಯಾವುದೂ ಇಲ್ಲ ಅಂತ ಇಲ್ಲಿ ಭಾವಾರ್ಥದಲ್ಲಿ ಸ್ವಲ್ಪ ಇದೆ. ಹರೇ ಕೃಷ್ಣ. ನಿನ್ನ ಮೊಮ್ಮಗನು ಸುಂದರಳಾದ ಅದೃಷ್ಟ ದೇವತೆಯನ್ನು ಪತ್ನಿಯಾಗಿ ಪಡೆದಿರುವ ದೇವೋತ್ತಮ ಪರಮಪುರುಷನನ್ನು ಒಳಗೂ ಹೊರಗೂ ಕಾಣಲು ಶಕ್ತನಾಗುತ್ತಾನೆ. ಅಂದ್ರೆ ಇಲ್ಲಿ ಪ್ರಹ್ಲಾದ್ ಮಹಾರಾಜ ಒಳಗೂ ಹೊರಗೂ ಭಗವಂತನ್ ಬಿಟ್ರೆ ಇನ್ ಯಾವುದೇ ಆಸೆ ಇಲ್ಲ ಪ್ರಹ್ಲಾದನ್ಗಂತೂ. ಅವನು 5 ವರ್ಷ ಬಾಲಕ ಅಷ್ಟೇನೆ, ಅವನಿನ್ನೇನು ದೊಡ್ಡ ವಿದ್ವಾಂಸ ಆಗಿರಲ್ಲ, ಏನೂ ಇಲ್ಲ. ಒಂದು ಸಣ್ಣ ಮಗುನ್ಗೆ ಅವ್ನಿಗೆ ಎಷ್ಟು ಭಕ್ತಿ ನಾರದ ಮುನಿಗಳು ಕೊಟ್ಟಿರ್ತಾರೆ ಆ ಗರ್ಭದಲ್ಲಿ ಅಂತಂದ್ರೆ ಬಹಳ ಮಾಡಿರ್ತಾರೆ. ಭಗವಂತನು ಭಕ್ತನನ್ನು ಬಯಸಿದ ರೂಪಾಧಾರಣ ಮಾಡಬಲ್ಲನು. ಹಾಗೂ ಆತನ ವದನವು ಸದಾ ಕರ್ಣಕುಂಡಲಗಳಿಂದ ಅಲಂಕೃತವಾಗಿ ಸುಂದರವಾಗಿರುತ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ರೆ. ಅಂದ್ರೆ ಭಕ್ತನು ಭಗವಂತನನ್ನು ಕಂಡಾಗಲೆಲ್ಲ ಆತ ಹೆಂಗೆ ಸದಾ ಚೆಲುವೆಯಾದ ತನ್ನ ಸಂಗಾತಿ ಲಕ್ಷ್ಮಿ ಸಮೇತ ತುಂಬಾ ವೈಭವದಿಂದ ಅಲಂಕೃತನಾಗಿರುವ ರೂಪದಲ್ಲಿಯೇ ಕಾಣುತ್ತಾನೆ. ಅಂದ್ರೆ ಯಾವಾಗ್ಲೂ ನಾವು ಭಗವಂತನ ಲಕ್ಷ್ಮಿ ಜೊತೆಗೆ ನೋಡ್ಬೇಕು ಅಂತ ಇಲ್ಲಿ ಹೇಳ್ತಾನೆ. ಅಷ್ಟು ಸುಂದರವಾಗಿರ್ತೈತೆ ಅವ್ರ ವೈಭವ ನೋಡೋದಕ್ಕೆ. ನಮ್ ಕಣ್ಣುಗಳಿರೋದೇ ಭಗವಂತನ ನೋಡೋದಕ್ಕೆ ಅಂತ ಇಲ್ಲಿ ಪ್ರಹ್ಲಾದ ಅದೇ ತರ ಮಾಡ್ತಿರ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ಮೈತ್ರೇಯ ಮುನಿಗಳು ಹೇಳಿದರು, ತನ್ನ ಮೊಮ್ಮಗನು ಮಹಾಭಕ್ತನಾಗುವನು ಹಾಗೂ ತನ್ನ ಮಕ್ಕಳು ಕೃಷ್ಣನಿಂದ ಹತರಾಗುವರು ಎಂದು ಕೇಳಿದ ದಿತಿಯು ಮನಸ್ಸಿನಲ್ಲಿ ತುಂಬಾ ಸಂತೋಷಪಟ್ಟಳು. ಮಕ್ಕಳು ಏನೇ ಕೆಟ್ಟರಾದ್ರು ಅನ್ನೋದೊಂದು ದುಃಖ ಆಗಿರುತ್ತೆ. ಆದರೂ ಸಮೇತ ಒಬ್ಬ ಒಳ್ಳೆ ಮಹಾಭಕ್ತ ಹುಟ್ಟತಾನಲ್ಲಪ್ಪ ನಮ್ಮ ಇದ್ರಲ್ಲಿ ರಾಕ್ಷಸರು ವಂಶದಲ್ಲಿ ಅನ್ನೋದವಳಿಗೆ ದಿತಿಗೆ ತುಂಬಾ ಖುಷಿ ಪಡ್ತಾಳೆ. ಮತ್ತೆ ಅವಳಿಗೆ ಒಂದು ಪರಮಾತ್ಮನ ಒಂದು ಸಿಗುತ್ತೆ, ಮೋಕ್ಷ ಸಿಗುತ್ತೆ ಹೇಳಿರ್ತಾನಲ್ಲ ಭಗವಂತ ಹೇಳ್ತಾನೆ. ಆ ಕಡೆ ಎಷ್ಟು ಇದು, ಈ ಕಡೆ ಎಷ್ಟು ಇದು ಅಂತ ಹೇಳಿರ್ತಾನಲ್ಲ. ಹಂಗಾಗಿ ಭಗವಂತನ ಮನೇಲಿ ಒಬ್ರು ಭಕ್ತರಾದ್ರೂ ಸಮೇತ ನಮ್ಗೆ ಮೋಕ್ಷ ಅನ್ನೋದು ಗ್ಯಾರಂಟಿ ಅನ್ನೋದಿಲ್ಲಿ ಹೇಳ್ತಾ ಇದ್ರೆ. ಇಲ್ಲಿಗೆ ಶ್ರೀಮದ್ ಭಾಗವತದ 3ನೇ ಸ್ಕಂದದ ಸಂಧ್ಯಾ ಸಮಯದಲ್ಲಿ ದ್ವಿತೀಯ ಗರ್ಭಧಾರಣೆ ಎಂಬ 14ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಮುಗಿಯಿತು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಪ್ರಭುಜಿ, ಹರೇ ಕೃಷ್ಣ ಮಾತಾಜಿ. ಏನಾದರೂ ತಪ್ಪಾಗಿದ್ರೆ ಪ್ಲೀಸ್ ಕ್ಷಮೆ ಇರಲಿ. ಹರೇ ಕೃಷ್ಣ. ನನ್ಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಹೇಳಿದ್ದೀನಿ ಮಾತಾಜಿ. ಹರೇ ಕೃಷ್ಣ. ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ.
ಕಂಟಿನ್ಯೂ ಬಹಳ ಸ್ಟಾಪ್ ಇಲ್ದಂಗ್ ಓದಿದಿರಂದ್ರೆ ತುಂಬಾ ಖುಷಿ ಆಗುತ್ತೆ ಮಾತಾಜಿ. ಬಹಳ ಚೆನ್ನಾಗಿ ಹೇಳಿ ಪ್ರಿಪೇರ್ ಆಗಿರ್ ಹರೇ ಮಾತಾಜಿ ಕೃಷ್ಣ ಇವತ್ತೆಲ್ಲ ಅದಕ್ಕೆ. ಹರೇ ಕೃಷ್ಣ ಮಾತಾಜಿ, ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರಿ ಬೋಲ್ ಮಾತಾಜಿ, ತುಂಬಾ ಚೆನ್ನಾಗಿ ಅರ್ಥೈಸ್ಕೊಟ್ಟಿದ್ದೀರಾ. ಹರಿ ಹರಿ ಬೋಲ್ ಮಾತಾಜಿ. ಹರೇ ಕೃಷ್ಣ. ಏನೋ ಮಾತಾಜಿ, ನಂಗೆ ಅಷ್ಟು ಗೊತ್ತಿಲ್ಲ, ಎಷ್ಟು ನನಗೆ ತಿಳ್ಕೊಂಡ ಅಷ್ಟು ಹೇಳಿದೀನಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಯಾಕೋ ವಾಯ್ಸ್ ಕೇಳಿಸ್ತಿಲ್ಲ ಮಾತಾಜಿ, ನಾನು ಹೇಳಿದ್ ಕೇಳಿಸ್ತಾ ನಿಮ್ಗೆ? ಕೇಳಿಸ್ತು ಮಾತಾಜಿ, ಪಾಯಿಂಟ್ ಹೇಳಿದ್ರಿ, ಎಲ್ಲಾ ಚೆನ್ನಾಗಿ ಮತ್ ನಿಮ್ ಹೇಳಿದ್ರಿ ಸೌಂಡೇ ಮಾತಾಜಿ. ಕೇಳಿಸ್ತಿಲ್ಲ ಮಾತಾಜಿ ನನ್ಗೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ವೇತಾ ಮಾತಾಜಿ ಹೇಮ ಮಾತಾಜಿ ಹೇಳ್ತಾರಂತ ನರಸಿಂಹ ಪ್ರಣತಿ. ಇನ್ನು ಹೇಳ್ತಾರೆ ಅದು ರೊಟೇಟ್ ಆಗ್ತೈತೆ ನೋಡಮ್ಮ, ಅದು ರೊಟೇಟರ್ ಹರೇ ಶ್ವೇತಾ ಕೃಷ್ಣ ಮಾತಾಜಿ ಮಾತಾಜಿ. ಎಕ್ಸ್ಪ್ಲೈನ್ ಮಾಡಿದ್ರಿ. ಮತ್ತೆ ಕೇಳಿಸ್ತಾ ಇದೆಯಾ ಹೆಣ್ಮಕ್ಳು ಮಾತಾಜಿ? ಈ ತರ ವಿಚಾರಗಳನ್ನ ಹೆಣ್ಮಕ್ಳು ಮಾತಾಡೋದಕ್ಕೆ ತುಂಬಾ ಸಂಕೋಚ ಅನಿಸ್ತದೆ. ಬಟ್ ಅದರಲ್ಲಿ ಎಷ್ಟು ಚೆನ್ನಾಗಿ ತಿಳ್ಕೊಳ್ಳೋದಿರುತ್ತೆ. ನಾವು ಅದನ್ನ ಯಾವ ತರ ತಗೋಬೇಕು ಅನ್ನೋದನ್ನ ನೀವು ಫಸ್ಟ್ ಟೈಮ್ ನಿಮ್ ಪ್ರವಚನ ಕೇಳಿದ್ ನಾನು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಒಂದು ಹೆಣ್ಣು ಅನ್ನೋ ಭಾವ ಬಿಟ್ಟು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಸಿದ್ರಿ ನೀವು. ನಿಜವಾಗ್ಲೂ ಫಸ್ಟ್ ಕೇಳಿದಾಗ ಈ ತರ ವಿಚಾರಗಳಿಗೂ ಕೂಡ ಪ್ರವಚನ ಕೊಡ್ತಾರ. ಬಟ್ ಎಷ್ಟ್ ಚೆನ್ನಾಗಿ ಹೇಳಿದ್ರಿ. ತುಂಬಾ ಧನ್ಯವಾದಗಳು ನಿಮ್ಗೆ. ತುಂಬಾ ಚೆನ್ನಾಗಿ ಹೇಳಿದ್ರಿ. ರೆಡ್ ಮಾರ್ಕ್ ತೋರಿಸ್ತಾ ಐತೆ ಎಲ್ಲಿ. ಚೆನ್ನಾಗಿ ತಿಳ್ಸ್ಕೊಟ್ರಿ ಮಾತಾಜಿ. ತುಂಬಾ ತುಂಬಾ ಧನ್ಯವಾದಗಳು ಮಾತಾಜಿ. ಶ್ವೇತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಲ್ಲ ಗುರುಗಳ ಕೃಪೆ ಮಾತಾಜಿ, ನಮ್ಗೆ ಮುರಾರಿ ಮಾಧವ್ ಪ್ರಭುಜಿ ಕೃಪೆಯಿಂದ ತಿಳ್ಕೊಂಡಿರೋದನ್ನ ನಾನು ಹೇಳ್ದೆ ಮಾತಾಜಿ. ಅದೇ ಗುರು ಪರಂಪರೆಯಿಂದಾನೇ ಬಂದಿರೋದು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಚೆನ್ನಾಗಿ ತಿಳ್ಸ್ಕೊಟ್ರಿ ಬಿಡಿ ಮಾತಾಜಿ. ತುಂಬಾ ಖುಷಿ ಹರೇ ಆಯ್ತು ಮಾತಾಜಿ. ಭಾಗವತಂ ಭಗವದ್ಗೀತೆ ಓಪನ್ ಆಗಿ ಗುರುಗಳು ಕೇಳ್ತಾ ಮಾತಾಜಿ ಇವೆಲ್ಲ ನಮ್ಗೆ ಅರ್ಥ ಆಗ್ತಾ ಇದ್ದ ಮಾತಾಜಿ. ನಾವು ಹೆಣ್ಮಕ್ಳಾದವರು ನಾವ್ ಹೆಂಗೆ ಭಕ್ತಿ ಸೇವೆಯಲ್ಲಿ ಇದ್ದುಕೊಂಡು ನಮ್ಮ ಮನೆ ಆಗ್ಲಿ ನಮ್ಮ ಸಂಸಾರನ ನಮ್ಮ ಕೈಯಲ್ಲೇ ಇರುತ್ತೆ, ನಾವು ಹೆಂಗೆ ರಕ್ಷಿಸ್ಬೋದು, ನಮ್ಮ ಇಂದ್ರಿಯಗಳನ್ನ ಯಾವ ತರ ಹತೋಟಿಯಲ್ಲಿ ಇಟ್ಕೊಂಡು ನಮ್ಮ ಮನೆ ಆಗ್ಲಿ ಮಕ್ಕಳನ್ನಾಗ್ಲಿ ಯಾವ ತರ ದಾರಿಯಲ್ಲಿ ತರ್ಬೋದು ಅನ್ನೋದು ಇಲ್ಲಿ ನಮ್ಗೊಂದು ಉದಾಹರಣೆ ಸಮೇತ ನಾವ್ ಕೊಟ್ಟಿದ್ದಾರೆ. ಎಲ್ಲಾರ್ಗು ನಮ್ಮ ಮಕ್ಕಳಿಗೆ ಮತ್ತೆ ಎಲ್ಲಾರ್ಗು ನಾವು ಈ ವಿಷಯಗಳು ನಾವೆಲ್ಲಾರ್ಗು ತಿಳಿಸ್ಕೊಡ್ಬೋದು ಮಾತಾಜಿ. ಇದರಿಂದ ತಿಳಿಸ್ಬೇಕು ನಮ್ಗೂ ಮಾತಾಜಿ, ಹೌದು ತಿಳಿಸ್ಕೊಡ್ಬೇಕು ಮಾತಾಜಿ. ಮಾತಾಜಿ. ಹೌದು ಮಾತಾಜಿ, ಒಳ್ಳೇದಾಗುತ್ತೆ ಮಾತಾಜಿ. ಏನು ಇದರಿಂದ ನಾವು ನಮ್ಗೆ ಯಾಕೆ ಈ ತರ ಮಕ್ಕಳು ನಮ್ಮಿಂದ ಹುಡ್ತಾ ಇದಾವೆ, ನಾವ್ ಯಾವ ತರ ಬಿಹೇವ್ ಮಾಡ್ತಿದೀವಿ ಅನ್ನೋದೇ ನಮ್ಗೆ ಗೊತ್ತಾಗ್ತಾ ಇದೆ ಮಾತಾಜಿ. ನಾವ್ ಈ ಕ್ಲಾಸ್ ಕೇಳಿದಾಗ ನಮ್ಗೆ ಗೊತ್ತಾಗ್ತಾ ಇದೆ ಯಾಕೆ ಅವ್ರ ಭಕ್ತಿಗ್ ಬರ್ತಿಲ್ಲ, ಯಾಕೆ ಇಷ್ಟೊಂದು ಅವರು ತಂದೆ ತಾಯಿ ಅಂದಂಗೆ ಒಂಥರ ಕ್ರೂರವಾಗಿ ನಡ್ಕೊಂತಾ ಇದಾರೆ ಅಂದ್ರೆ ಇದೇ ಹೌದು ಕಾರಣ ಮಾತಾಜಿ. ಮಾತಾಜಿ. ಹೌದು ಮಾತಾಜಿ. ಹೌದು ಮಾತಾಜಿ. ಇದು ನಮ್ಮ ಮಕ್ಳಿಗೆ ನಾವು ತಿಳಿಸ್ಕೊಡ್ತಾ ಏನೋ ನಮ್ಗೆ ಗೊತ್ತಿರೋದು ಬೇರೆಯವ್ರಿಗೆ ಹೇಳಿದ್ರೆ ಹೌದು ಸ್ವಲ್ಪ ಮಾತಾಜಿ. ಅವ್ರಿಗೂ ಅನುಕೂಲ ಆಗುತ್ತೆ ಮಾತಾಜಿ. ಹೌದ್ ಮಾತಾಜಿ, ನಾವು ತಿಳ್ಕೊಳ್ಬೇಕು, ನಮ್ಮ ಮಕ್ಳಿಗೂ ತಿಳಿಸ್ಕೊಡ್ಬೇಕು. ಗೊತ್ತಿಲ್ದಿರ ಬೇರೆಯವ್ರಿಗೂನು ನಾವು ತಿಳಿಸ್ಕೊಟ್ರೆ ನಮ್ಗೆ ಹೌದು ಎಲ್ಲಾರ್ಗು ಮಾತಾಜಿ. ಭಗವಂತನ ಇದು ಸಿಗುತ್ತೆ ಮಾತಾಜಿ. ಹಾ, ಹರೇ ಇಲ್ಲ ಕೃಷ್ಣ ಅಂದ್ರೆ ಮಾತಾಜಿ. ಆ ಇದು ಇಂದ್ರಿಯಗಳನ್ನ ಇವತ್ತು ಪ್ರಾಣಿಗಳು ನರಸಿಂಹ ಮಾಡ್ತವೆ, ಸ್ವಾಮಿದು ನಾವು ನಿಮ್ಗೆ ಮಾಡ್ತೀವಿ. ಹೇಳಿದ್ರಿ, ನರಸಿಂಹ ಸ್ವಾಮಿದು ಇವಾಗ ಮೂವಿ ಬಂದಿದೆ A to Z. ಹಾ, ಅದ್ರಲ್ಲೆಲ್ಲ ತೋರಿಸ್ತಾರೆ, ಆದ್ರೆ ನೋಡಕ್ಕೆ ಜನ ಯಾರು ಹೋಗೋದಿಲ್ಲ. ಹೋಗಲ್ಲ ಮಾತಾಜಿ. ಏನ್ ಹೌದು ನೋಡೋದು ಅಂತದ್ದು ಅಂತ ಹೇಳ್ತಾರೆ, ಆದ್ರೆ ಹೌದು ಯಾರು ಹೋಗೋದಿಲ್ಲ. ಹೌದು ನಾವು ಮಾತಾಜಿ. ಹೋಗಿದ್ರೆ ಥಿಯೇಟರ್ ಎಲ್ಲ ಖಾಲಿ. ಇಷ್ಟು ಚೆನ್ನಾಗಿ ಸ್ಟೆಪ್ ಬೈ ತೋರಿಸಿದ್ದಾರೆ, ಚೆನ್ನಾಗಿದೆ. ಸೇಮ್ ಅಹೋಬಿಲದಿಂದ ತೋರಿಸಿದ್ದಾರೆ, ಹಾ ಮಾತಾಜಿ. ಎಲ್ಲ ತೋರಿಸಿದ್ದಾರೆ ಮಾತಾಜಿ ಅದ್ರಲ್ಲಿ. ಹಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ. ನರಸಿಂಹ ಪ್ರಣತಿ ಹಾಡ್ತೀರಾ ಮಾತಾಜಿ? ಹರೇ ಆ ಕೃಷ್ಣ. ಮಾತಾಜಿ, ಆ ಹಾ ಮಾತಾಜಿ. ಮಾತಾಜಿ ಹಾಡಿ. ಉಗ್ರವೀರ್ಯ ಮಹಾವಿಷ್ಣು ಜಲತಂ ಸರ್ವತೋಮುಖಂ ನರಸಿಂಹಂ ನನ್ಗೆ ಯಾಕೋ ವಾಯ್ಸ್ ಭೀಷಣಂ ಭದ್ರ ಮೃತ್ಯುಂ ನಮಾಮ್ಯಹಂ. ಶ್ರೀ ನರಸಿಂಹ ಜಯ ನರಸಿಂಹ, ಜಯ ಜಯ ನರಸಿಂಹ. ಪ್ರಹ್ಲಾದೇಶ ಜಯ ಪದ್ಮ ಮುಖ ಪದ್ಮ ಭೃಂಗಂ
ನಮಸ್ತೆ ನರಸಿಂಹಾಯ, ನಮಸ್ತೆ ನರಸಿಂಹಾಯ, ಪ್ರಹ್ಲಾದಲಾದದಾಯಿನೇ, ಪ್ರಹ್ಲಾದಲಾದದಾಯಿನೇ, ಹಿರಣ್ಯಕಾಶಿಪೂರ್ವಕ್ಷಃ, ಹಿರಣ್ಯಕಾಶಿಪೂರ್ವಕ್ಷಃ, ಶಿಲಟಂಕಾನಕಾಲಾಯಿ, ಶಿಲಟಂಕಾನಕಾಲಾಯಿ, ಇತೋ ನರಸಿಂಹ ಪರತೋ ನರಸಿಂಹ, ಇತೋ ನರಸಿಂಹ ಪರತೋ ನರಸಿಂಹ, ಯತ ಯತ ಯಾಮಿ ತತೋ ನರಸಿಂಹ, ಯತ ಯತ ಯಾಮಿ ತತೋ ನರಸಿಂಹ, ಬಹಿರ್ ನರಸಿಂಹ ಹೃದಯೇ ನರಸಿಂಹ, ಬಹಿರ್ ನರಸಿಂಹ ಹೃದಯೇ ನರಸಿಂಹ, ನರಸಿಂಹಮದಿಂ ಶರಣಂ ಪ್ರಪತೆ, ನರಸಿಂಹಮದಿಂ ಶರಣಂ ಪ್ರಪತೆ, ತವ ಕರ ಕಮಲವರೇ ನಾಕಾಂ ಅದ್ಭುತ ಶೃಂಗಾಂ, ದಲಿತಾ ಹಿರಣ್ಯಕಶಿಪು ತನು ಭೃಂಗಾ, ಕೇಶವಧೃತ ನರಹರಿ ರೂಪ, ಜೈ ಜಗದೀಶ ಹರೇ, ಜೈ ಜಗದೀಶ ಹರೇ, ಜಯ ಜಗದೀಶ ಹರೇ, ಜಯ ಕೇಶವಧೃತ ನರಹರಿ ರೂಪ, ಜೈ ಜಗದೀಶ ಹರೇ, ಜೈ ಜಗದೀಶ ಹರೇ, ಜಯ ಜಗದೀಶ ಹರೇ, ಜಯ ನರಸಿಂಹದೇವ, ಜಯ ನರಸಿಂಹದೇವ, ನರಸಿಂಹದೇವ ಜಯ ನರಸಿಂಹದೇವ, ಜಯ ಪ್ರಹ್ಲಾದ್ ಮಹಾರಾಜ್, ಜಯ ಪ್ರಹ್ಲಾದ್ ಮಹಾರಾಜ್, ಪ್ರಹ್ಲಾದ್ ಮಹಾರಾಜ್, ಜಯ ಭಕ್ತ ಪ್ರಹ್ಲಾದ್ ಮಹಾರಾಜ್, ಜಯ ಜಯ ಪ್ರಭುಪಾದ್, 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 ಜಯ ಜಯ ಪ್ರಭುಪಾದ್, ಜಯ ಜಯ ಗುರುದೇವ್, 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 ಜಯ ಜಯ ಗುರುದೇವ್, ನಿತ್ಯ ಗೌರ ಹರಿ ಬೋಲ್, ಹರಿ ಬೋಲ್, ಹರಿ ಬೋಲ್, ನಿತ್ಯ ಗೌರ ಹರಿ ಬೋಲ್, ಶ್ರೀ 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 ಲಕ್ಷ್ಮೀನಾಥಿಕ ದೇವ ಭಗವಾನ್ ಕಿ ಜೈ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ರದ್ಧಾ ಭಕ್ತಿಯಿಂದ ನರಸಿಂಹ ಪ್ರಣತಿ ಹಾಡಿದ ಹೇಮಾ ಮಾತಾಜಿಗೆ ಧನ್ಯವಾದಗಳು. ದಂಡ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹೇಮಾ ಮಾತಾಜಿಗೆ ಹುಷಾರಿಲ್ಲ ಮಾತಾಜಿ. ಎಲ್ಲಾರು ಅವಳ ಆರೋಗ್ಯ ಚೆನ್ನಾಗಾಗ್ಲಿ ಅಂತಂದು ಎಲ್ಲಾರು ಒಂದ್ಸತಿ ಉಗ್ರಂ ವೀರಂ ಹೇಳಿ 3 ಸತಿ ಹರೇ ಕೃಷ್ಣ ಮಂತ್ರ ಹೇಳಿ ಮಾತಾಜಿ. ಪ್ಲೀಸ್ ಮ್ಯೂಟ್ ಮಾಡ್ಕೊಂಡು. ಹರೇ ಕೃಷ್ಣ. ಉಗ್ರಂ ವೀರ್ಯಂ ಉಗ್ರಂ ಮಹಾತೇಜ ವೀರಂ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ ಹರೇ ರಾಮ ಹರೇ 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 ಕೃಷ್ಣ ಹರೇ ಕೃಷ್ಣ ಹರೇ ರಾಮ ಹರೇ ರಾಮ ರಾಮ ಹರೇ 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 ಕೃಷ್ಣ ರಾಮ ರಾಮ ಹರೇ ಕೃಷ್ಣ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ಹರೇ ರಾಮ 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 ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ. ಎಲ್ಲರಿಗೂ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಚೆನ್ನಾಗಿತ್ತು ಮಾತಾಜಿ. ಮುನ್ನ ಕ್ಲಾಸ್ ತುಂಬಾ ಚೆನ್ನಾಗಿ ಮಾಡಿದ್ರಿ ಕ್ಲಾಸ್. ಶ್ವೇತಾ ಮಾತಾಜಿ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ತುಂಬಾ ಮಾತಾಜಿ. ಮುಖ್ಯವಾದ ವಿಷಯಗಳನ್ನೆಲ್ಲ ತಿಳಿಸಿದ್ರಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭು. ದಂಡ ಪ್ರಣಾಮ ಮಾತಾಜಿ. ದಂಡ ಪ್ರಣಾಮ. ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. की जय. गुरु महाराज की जय. हरे कृष्ण. ಹರೇ ಕೃಷ್ಣ. ಧನ್ಯವಾದಗಳು. ದಂಡ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ದಂಡ ಪ್ರಣಾಮ. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಮಾತಾಜಿ. ದಂಡ ಪ್ರಣಾಮ.
ಹರೇ ಹರೇ ಕೃಷ್ಣ ಮಾತಾಜಿ, ಮಾತಾಜಿ. ಪ್ರಣಾಮ ಮಾತಾಜಿ. ಹರೇ